ಭೂಮಿ ಮೇಲೆ ಕತ್ತಲಿ ಹೋಗಬೇಕಾದ್ರೆ ಸೂರ್ಯ ಬರಬೇಕು. ಮನೆಯೊಳಗಿನ ಕತ್ತಲೆ ಅಳಿಬೇಕಾದ್ರೆ ಒಬ್ಬಕ್ಕೆ ತಾಯಿ ದೀಪ ಹಚ್ಚಬೇಕು. ನಮ್ಮ ಮನಸ್ಸಿನೊಳಗಿರುವಂಥ ಕತ್ತಲೆ ಅಳಿಬೇಕಾಗಿತ್ತು ಅಂದ್ರೆ ಸಿದ್ದೇಶ್ವರ ಕೂಡ ಜ್ಞಾನದ ಮಾತು ಕೇಳಬೇಕು ಜೀವನದಲ್ಲಿ. ಇನ್ನು ಮುಂದಿನ ದಿನಮಾನದಾಗ ಹೇಗ್ರಿ ಅಂತ ನೀವು ನನ್ನೊಂದು ಮಾತು ಕೇಳ್ಬೋದು. ಅಪ್ಪಗಳು ಜಗತ್ತಿನಲ್ಲಿ ಅಮರ ಆದರು, ಇತಿಹಾಸದಲ್ಲಿ ಉಳಿದರು ಅಲ್ರಿ. ಯಾವ ಪುತ್ಥಳಿಯಲ್ಲಿ ಯಾವ ಬರಹದಲ್ಲಿ ಇಂಥವ್ರು ಇದ್ರಂತ ಉಳಿಯೋಕ್ಕಿಂತನೂ ಕೂಡ ಅಪ್ಪಗಳು ಜ್ಞಾನ ರೂಪದಲ್ಲಿ ಅವರಿಗಾಗಿ ಒಂದು ದೊಡ್ಡ ಸಮಾಧಿ ಮಾಡಬೇಕು, ದೊಡ್ಡ ಮಂದಿರ ಕಟ್ಟಬೇಕು, ಬಂಗಾರ ಮಂದಿರ ಕಟ್ಟಬೇಕು, ಏನೋ ಸ್ಮಾರಕ ಮಾಡಬೇಕಂತ ನಾವೆಲ್ಲರೂ ಭಕ್ತರು ಇಚ್ಛೆ ಪಟ್ಟಾಗ ಅವರಂದ್ರು ಏನೂ ಇರಬಾರದು. ಸಾವಿರಾರು ವರ್ಷಗಳಾದ ಮೇಲೆ ಕಟ್ಟಿದಂಥ ಗುಡಿ ಬಿದ್ದು ಹೋಗ್ಬೋದು, ಸ್ಮಾರಕ ಬಿಸಿಲಾಗ ನಿಂತು ಒಂದಿನ ಏನೋ ಚೆಲ್ಲಿ ಹೋಗ್ಬೋದು. ಅದಕ್ಕಾಗಿ ಜಡವಾಗಿರ್ತಕ್ಕಂಥ ಗುಡಿ ಮಂದಿರಗಳನ್ನು ಕಟ್ಟಿ ನನ್ನ ಸಲುವಾಗಿದು ಇಂಥವ್ರದಂತ ಅನ್ನೋಕ್ಕಿಂತನೂ ಕೂಡ ಅದನ್ನು ಕೂಡ ಅಗ್ನಿಗೆ ಕೊಡ್ರಿ. ಅಗ್ನಿ ದೇವತೆ ಮುಟ್ಟಂದ್ರೆ ಅದೆಲ್ಲವೂ ಪವಿತ್ರ ಆಗ್ತದೆ, ಭಸ್ಮ ಆಗ್ತದೆ. ಅದನ್ನು ಸಮುದ್ರಕ್ಕೆ ಹಾಕಿ ಬಿಡ್ರಿ, ನಂದು ಅನ್ನೋದು ಏನೋ ಉಳಿಬಾರ್ದು ಅಂತ ಪೂಜೆ ಅಪ್ಪಗಳು ಅವ್ರು ಇದ್ರಾಗ ಬರ್ದಾರ ನೋಡ್ರಿ. ನಮ್ಮದು ಅನ್ನೋದು ಏನೂ ಉಳಿಬಾರ್ದು ಅಂದ್ರೆ ಇಂಥ ದೊಡ್ಡ ಜ್ಞಾನಿಗಳು ಈಗಿನ ಯುಗದಾಗ ನೀವು ದೇವರು ನೆನಪು ಉಳಿಬೇಕಲ್ಲ, ಮರೆತು ಹೋಗಬಾರ್ದು. ಒಂದು ಗುಡಿ ಕಟ್ಟಿ ನನ್ನನ್ನು ನೋಡಬೇಡಿ, ಒಂದು ಸಮಾಧಿ ಮಾಡಿ ನನ್ನನ್ನು ನೋಡಬೇಡ್ರಿ, ಒಂದು ಪುತ್ಥಳಿ ಒಂದು ಸ್ಮಾರಕ ಮಾಡಿ ನನ್ನನ್ನು ನೋಡಬೇಡ್ರಿ. ಮತ್ತು ನಾವು ಎಲ್ಲರೂ ಭಕ್ತರಂದ್ರೆ ಎಲ್ಲಿ ನೋಡೋದು? 50-60 ವರ್ಷಗಳ ಪರ್ಯಂತರವಾಗಿ ಭಗವದ್ಗೀತೆ, ಉಪನಿಷತ್ತ, ವಚನಶಾಸ್ತ್ರ, ಭಗವತ್ ಚಿಂತನೆ ಇಂಥ ನೂರಾರು ಏನು ಗ್ರಂಥಗಳದಾವಲ್ಲ, ಅವರು ಬರೆದಿರ್ತಕ್ಕಂಥ ಗ್ರಂಥಗಳು, ಅವರು ಮಾತಾಡಿರುವಂಥ ಮಾತೈತೆಲ್ಲ ಈ ಭೂಮಿ ಇರುವವರೆಗೆ, ಸೂರ್ಯಚಂದ್ರ ಇರುವವರೆಗೆ ಆ ಜ್ಞಾನ ಎಂದೂ ಬಿದ್ದು ಹೋಗಂಗಿಲ್ಲ, ಎಂದೂ ಅಳೆದು ಹೋಗಂಗಿಲ್ಲ. ಆ ಜ್ಞಾನದೊಳಗೆ ನನ್ನನ್ನು ನೋಡ್ರಿ. ಅಪ್ಪಗಳು ಬಿದ್ದು ಹೋಗ್ತಕ್ಕಂಥ ಗುಡಿ ಸ್ಮಾರಕದೊಳಗೆ ಅಪ್ಪಗಳು ನೋಡ್ಲಾಕ ಉಳಿಲಿಲ್ಲ. ಅಪ್ಪಗಳು ಗ್ರಂಥ ರೂಪದಲ್ಲೇ, ಜ್ಞಾನ ರೂಪದಲ್ಲೇ, ವಿಚಾರ ರೂಪದಲ್ಲೇ ಈ ಮಾನವ ಕುಲ ಇತಿಹಾಸ ಉಳಿತನ ಅಪ್ಪಗಳು ಒಬ್ಬರು ಮಹಾನ್ ತತ್ವಜ್ಞಾನಿಗಳು, ಯುಗ ಪುರುಷರಾಗಿ ಅಪ್ಪಗಳು ಉಳಿದ್ರು. ಅಂಥ ಮಹಾಪುಣ್ಯ ಪುರುಷರ 3ನೇ ವರ್ಷ ಅವರಿಗೆ ನಾವು ನಮಸ್ಕಾರ ಹೇಳ್ತಾ ಇದ್ದೀವಿ. ಕಲಿಯುಗದಲ್ಲಿ ದೇಹದರ್ಶಿ ಬಂದು ನಮ್ಮ ಮನೆತನ, ನಮ್ಮ ಮನಸ್ತನ, ಚಿಕ್ಕ ಕುಟೀರ, ದೊಡ್ಡ ರಾಜಭವನ, ಗೌಡ್ರವಾಡೆ, ಸಣ್ಣವ್ರನ್ನದ ಎಲ್ಲ ಕಡೆ ಪಾದಾರ್ಪಣೆ ಮಾಡಿ ಎಲ್ಲರನ್ನ ಪ್ರೀತಿಸಿ ದೇಶ, ಧರ್ಮ, ಸಂಸ್ಕೃತಿ, ಕೃಷಿಕ, ಜ್ಞಾನಿ, ವಿಜ್ಞಾನಿ, ಸಂಗೀತಗಾರ, ಕಲಾಕಾರ, ಚಿತ್ರಕಲಾಕಾರ ಯಾರನ್ನೂ ಬಿಟ್ಟಿಲ್ಲ. ಅಪ್ಪಗಳು ಎಲ್ಲರನ್ನೂ ಪ್ರೀತಿಸಿದ್ರು. ಒಂದೇ ಪಂಥ, ಒಂದೇ ಸಮಾಜ ಎಲ್ಲರದೇ, ಎಲ್ಲರನ್ನೂ ಪ್ರೀತಿಸಿದ್ರು, ಎಲ್ಲರನ್ನೂ ಆಶೀರ್ವಾದ ಮಾಡಿದ್ರು. ನಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಹೋದ್ರಲ್ಲ ಅಂತ ನಮ್ಮ ಗುರುಗಳನ್ನು, ಅಪ್ಪಗಳನ್ನು ಒಂದೆರಡು ದೀಪ ಹಚ್ಚಿ, ಅವರ ಜ್ಞಾನದ ದೀಪ, ಜ್ಞಾನದ ಬೆಳಕು ಅವರು ನಮ್ಮ ಸಣ್ಣಕ್ಕಿರುವಾತು ಅಲ್ರಿ, ಶಬರಿ ಒಂದು ಬೋರಿ ಹಣ್ಣು ಕೊಟ್ಟಂಗೆ ಸಣ್ಣಕ್ಕಿರುವಾತು ಒಂದು 4 ದೀಪನ್ನು ಅವರ ಸಾನ್ನಿಧ್ಯದಲ್ಲಿ ನಾವು ಹಚ್ಚಿ ಅವ್ರಿಗೆ ಕೊಡೋದು ಏನದು? ನಮ್ದೊಂದು ಪ್ರೀತಿ ನಮಸ್ಕಾರ, ಒಮ್ಮೆ ಹನಿಬಾಯಿಗೆ ನಮಸ್ಕಾರ. ನಾವಿರೋ ತನ ಜನ್ಮಾಂತರ ಯಾವಾಗಲೂ ನಿಮ್ಮ ಬೆಳಕು, ನಿಮ್ಮ ಆಶೀರ್ವಾದ ನಮ್ಮ ಬೆನ್ನ ಮೇಲೆ ಇರಲಿ ಅಂತ ಬೇಡ್ಕೊಳ್ಳೋಗೋಸ್ಕರವಾಗಿ 7 ದಿನ ಸತ್ಸಂಗ, ಇವತ್ತು ದೀಪ ಹಚ್ಚಿ ನಮ್ಮ ಜೀವನ ಸಾರ್ಥಕತೆ ಮಾಡಿಕೊಳ್ಳುವಂಥ ಒಂದು ಸುಂದರವಾಗಿರುವಂಥ ಈ ಪ್ರಯತ್ನವನ್ನು ಕಾಗವಾಡದ ಎಲ್ಲ ಭಕ್ತಾದಿಗಳು, ನಮ್ಮ ಮಹಿಳಾ ಮಂಡಳದ ಅಕ್ಕಮಾದೇವಿ ಮಂಡಳದೆಲ್ಲ ತಾಯಂದಿರು, ಯುವಕರು, ಎಲ್ಲ ಊರು ಹಿರಿಯರು ಕೂಡಿ ಒಂದು 7 ದಿನ ಸತ್ಸಂಗ, ಇವತ್ತು ದೀಪ ಆರಾಧನೆ, ಎಲ್ಲರೂ ಕೂತು ಒಂದು ಸಹಭೋಜನ ಮಾಡಿ ಕಾರ್ಯಕ್ರಮ ಮುಗಿಸೋದ್ರ ಜೊತೆಗೆ ಒಂದು ಉದಾಹರಣೆಯನ್ನು ಹೇಳಿ ಕತೆ ಪ್ರಾರಂಭ ಮಾಡ್ತೀನಿ ನೋಡಿ. ನಿಮ್ಮದೊಂದು ಮನೆ ಇದೆ, ಅಥವಾ ನಿಮ್ಮ ಮನೆ ಒಂದು ಗೋಡೌನ್ ಇದೆ, ಅಥವಾ ಒಂದು ದೊಡ್ಡ ನಿಮ್ಮ ಪಡಸಾಲಿ ಮನೆ ಇದೆ. ಆ ಮನೆಯಲ್ಲಿ ನೀವೇನು ತುಂಬಿದರೂ ಕೂಡ ಹೊಟ್ಟೆ ಫಳ್ಳ ಬಿಡಲಾರದ ಪೂರ್ತಿಯಾಗಿ ತುಂಬಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆದೊಂದು ದೊಡ್ಡ ಹಾಲ್ ಐತೆ ಅಂತ ಹೇಳ್ಕೊಳ್ರಿ. ಒಂದು 100 ಚೀಲ ಜೋಳ ತುಂಬಿರಂತೆ, 100 ಚೀಲ ಕಡಲೆ,
100 ಚೀಲ ತೊಗರಿ, 100 ಚೀಲ ಸಕ್ಕರೆ ಅಥವಾ ದೊಡ್ಡ ಗೋಡೌನ್ದೊಳಗೆ ಬಟ್ಟೆ, ನೀವು ಏನು ಸಕ್ಕರೆ ಜೋಳ ಕಾಳು ಏನು ಒತ್ತಿ 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 ಜೋರಾಗಿ ತುಂಬಿರು ಕೂಡ ಆ ಬಿಲ್ಡಿಂಗ್ದೊಳಗೆ ಎಷ್ಟು ಜೋರಾಗಿ ತುಂಬಿರು ಕೂಡ ಎಲ್ರಿ ಮೂಲೆ ಒಂದಿಷ್ಟು ಪಳ್ಳು ಉಳಿತದಿಲ್ರಿ. ಭಾಳ ಅಗದಿ ಒಟ್ಟು ಏನ್ರಿ ಒಂದು ಇರಿ ಹೋಗಬಾರ್ದು ಅಂತ ನೀವು ಅಂದ್ರೂ ಎಲ್ರಿ ಮೇಲೆ ಮೂಲೆಯಾಗ ಸಂದ್ರೆಯಾಗ ಒಂದಿಷ್ಟ ಪಳ್ಳು ಉಳಿತದ. ಒಟ್ಟು ಎಲ್ಲೂ ಏನು ಇರಲಾರ್ದು ಎಲ್ಲ ಕಡೆ ತುಂಬಿರುವಂಗೆ ಪಳ್ಳು ಇರಲಾರ್ದ ತುಂಬಕ್ಕಾಗಂಗಿಲ್ಲ. ಆಗ್ತದನ್ರಿ? ತುಂಬಕ್ಕಾಗ್ತದ್ರಿ? ಆಗಂಗಿಲ್ಲ. ಎಲ್ರಿ ಮೂಲೆಯಾಗ ಪಳ್ಳು ಉಳಿತದ. ಇನ್ನೊಂದು ಮಾತು ನಿಮಗೆ ಗೊತ್ತಿರಲಿ, ಮತ್ತು ಎಲ್ಲ ಕಡೆ ಪಳ್ಳು ಇರಲಾರ್ದ ಒಂದು ಬಿಲ್ಡಿಂಗ್ ಅಥವಾ ಒಂದು ಗೋಡೌನ್ದೊಳಗೆ ಎಲ್ಲ ಕಡೆ ಎಲ್ಲಿ ಮೂಲೆ ಇರಲಾರ್ದು ಎಲ್ಲ ಕಡೆ ತುಂಬುವಂಥ ವಸ್ತು ಏನ್ರಿ ಇದೇನು? ಸಕ್ಕರೆ ತುಂಬಬಹುದಾ? ಜೋಳ ತುಂಬಬಹುದಾ? ನಾವು ಏನು ಒತ್ತಿ ತುಂಬಿರು ಒಂದಿಟ್ಟು ಮೂಲೆಯಾಗ ಮ್ಯಾಗ ಎಲ್ಲರಿ ಪಳ್ಳು ಉಳಿತದೆ. ಎಲ್ಲ ಕಡೆ ತುಂಬುವಂಥ ಪಳ್ಳು ಉಳಿಲಾರ್ದಂಥ ಒಂದು ಯಾವ್ದಾರು ವಸ್ತು ಐತೇನು ಸ್ವಾಮೀಜಿ ಅಂತ ನೀವು ನಾನು ಕೇಳಿದ್ರೆ ಕಡಿ ಪ್ರವಚನದಾಗ ಒಂದು ಮಾತು ಹೇಳ್ತಾನೆ. ಒಂದಿಟ್ಟು ಮೂಲೆ ಸಹಿತ ಉಳಿಲಾರ್ದು ಎಲ್ಲ ಕಡೆ ತುಂಬುವಂಥ ಒಂದು ವಸ್ತು ಅದು ಬಂಗಾರ ಅಲ್ಲ, ಬೆಳ್ಳೆಲ್ಲ, ರೊಕ್ಕ ರೂಪಾಯಿ ಅಲ್ಲ, ಕಾಳು ಕಡಿ ಅಲ್ಲ. ನಟ್ ನಡುವು ಮನೆ ಪಡಸಾಲಿಯಾಗ ಒಂದು ಚಂದ ರಂಗೋಲಿ ತೆಗೆದಿರಲ್ಲ. ಹಿಂಗೆ ರಂಗೋಲಿ ತೆಗೆದ್ರೆ ಆ ರಂಗೋಲಿ ಒಳಗೆ ನಟ್ ನಡುವ ರಾತ್ರಿ 8 ಗಂಟೆಗೆ ಒಂದು ನಟ್ ನಡುವ ಒಂದು ದೀಪ ಹಚ್ಚಿಟ್ರೆ ಆ ದೀಪ ಮನ್ಯಾಗ ಎಲ್ಲ ತುಂಬಿ ಕಿಟಕಿ ಮೂಲೆ ಎಲ್ಲ ತುಂಬಿ ಎಲ್ಲ ಕಡೆ ಪಳ್ಳಿ ಬಿಡಲಾರ್ದು ಬೆಳಕು ಎಲ್ಲ ಕಡೆ ತುಂಬಿ ಮತ್ತೆ ಕಿಟಕಿಯಿಂದ ಹೊರಗೆ ಬೀಳುವಂಥ ವಸ್ತು ಒಂದೇ, ಅದು ಬೆಳಕ. ಬೆಳಕ್ರಿ. ಹಂಗೆ ನಮ್ಮ ಜೀವನದೊಳಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಪಡಸಾಲೆ ಐತಲ್ಲ, ಶರೀರ ಅನ್ನೋಂಥ ಮನೆಯೊಳಗೆ ಮನಸ್ಸು ಅನ್ನುವಂಥ ಒಂದು ಪಡಸಾಲೆ ಐತಲ್ಲ. ಈ ಮನಸ್ಸಿನೊಳಗೆ 100 ಎಕರೆ ಹೊಲ ತುಂಬ್ರಿ. ನಾವು ಹೆಂಗದೇವು ಅನ್ನೋದು ಹೇಳ್ತೇನೆ ನಿಮಗೆ. ಶರೀರ ಅನ್ನುವಂಥ ಮನೆ, ಇಲ್ಲಿ ಮನಸ್ಸು ಅನ್ನುವಂಥ ಪಡಸಾಲೆ ಐತಿ. 100 ಎಕರೆ ಹೊಲ ಹಾಕ್ರಿ, 100 ಕೋಟಿ ರೂಪಾಯಿ ಹಾಕ್ರಿ, 10 ಫ್ಯಾಕ್ಟ್ರಿ ಹಾಕ್ರಿ, ಬಂಗಾರ ಹಾಕ್ರಿ, ಬೆಳ್ಳಿ ಹಾಕ್ರಿ, ಮನಸ್ಸಿನಾಗ ಹೆಂಡತಿ ಮಕ್ಕಳು ಅಲ್ಲ, ಮಾನ ಸನ್ಮಾನ ತಿನ್ಸ ಉಣಸ 1000 ಕೋಟಿ ಗಟ್ಟಲೆ ಏನೆಲ್ಲ ಈ ಮನಸ್ಸಿನ ಪಡಸಾಲೆ ತುಂಬಿರ 1000 ಕೋಟಿ ಐತಿ. ಇನ್ನೊಂದು 100 ಕೋಟಿ ಆಗ್ಬೇಕಂತ ಮತ್ತೆಲ್ಲಿ ಪಳ್ಳು ಉಳಿತದ. 100 ಎಕರೆ ಇತ್ತಂದ್ರೆ ಮಗ್ಲಾನವ್ರು ಮಾರಾಕ್ ತೆಗೆದಾರ, ಅದೊಂದು ತೊಗೊಂಡ್ರೆ 150 ಆಗ್ತಿತ್ತಲ್ಲ. 100 ಕೋಟಿ ಐತಿ, ಇನ್ನೊಂದು 100 ಕೋಟಿ ಆಗ್ಬೇಕಾಗಿತ್ತಲ್ಲ. ಒಂದು ಫ್ಯಾಕ್ಟ್ರಿ ಐತಿ, ಇನ್ನೊಂದು 4 ಫ್ಯಾಕ್ಟ್ರಿ ತೆಗಿಬೇಕಂತ ತಿಳ್ಕೊಂಡು ತಿನ್ನಿಸೋದು ಉಣಿಸೋದು ಈ ಬಂಗಾರ ಬೆಳ್ಳಿ ಜಡವಾದಂಥ ಈ ಪ್ರಪಂಚ ತುಂಬಾಕವಾದ್ರೆ ಎಷ್ಟು ಕೊಟ್ಟರು ಸಹಿತ ಈ ಮನಸ್ಸಿನ ಪಡಸಾಲಿ, ಈ ಮನಸ್ಸು ತುಂಬಿ ಮುಗಿತಪ್ಪ, ತೃಪ್ತಿ ಆಗ್ಯಾನಿ, ಏನೂ ಇಚ್ಛೆ ಪಡ್ಲಾರ್ದಂಗೆ ಎಲ್ಲ ಮುಗೀತು ನೋಡಂತ ಯಾವ ದೇಶ ಆಳುವಂಥ ರಾಜ ಹಿಡ್ಕೊಂಡು ಕೈಯಾಗ ತಟ್ಟಿ ಹಿಡ್ಕೊಂಡು ಭಿಕ್ಷಾ ಬಿಡುವಂಥ ಭಿಕ್ಷುಕ್ ಹಿಡ್ಕೊಂಡು ರಾಜ್ಯನವರೆಗೆ ಸಾಕು ಮನಸ್ಸೆಲ್ಲ ತುಂಬೈತೆ ಅಂತ ಯಾರು ಹೇಳಂಗಿಲ್ಲ. ಈ ಮನಸ್ಸಿನ ಪಡಸಾಲೆಗೆ ಎಲ್ಲರೇ ಪಳ್ಳು ಉಳಿತದ. ಮತ್ತು ನೀವು ಅನ್ನೋರು ಮತ್ತು ಇದು ಕೂತ್ರಿ ಇಲ್ಲನ್ರಿ, ಇವತ್ತು ಪ್ರವಚನ ಕೊನೆಯದೈತಿ. ಮನಸ್ಸು ತುಂಬುದಂಥದ್ದು ಯಾವ್ದು ಇಲ್ಲನ್ರಿ. ರೊಕ್ಕ ರೂಪಾಯಿ ಸಂಸಾರ ವಸ್ತುಗಳು ಕೊಟ್ಟರೆ ಮನಸ್ಸು ತುಂಬಂಗಿಲ್ಲ. ಒಂದು ಪಡಸಾಲೆಗೆ ಏನು ತುಂಬಿರೂ ತುಂಬಂಗಿಲ್ಲ. ಒಂದು ದೀಪ ಹಚ್ಚಿದ ಬಳಕ ಮನೆಯಾಗೆಲ್ಲ ಬೆಳಕು ತುಂಬ್ತದೆ. ಹಂಗೆ ವಸ್ತು ಕೊಟ್ಟರೆ ಮನಸ್ಸು ಸಾಕಾಗಂಗಿಲ್ಲ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಬಂದದ, ಯಾವುದು ಹೋಗ್ತದೆ, ಯಾವುದು ಯಾವಾಗಲೂ ಇರೋದದ, ಯಾವುದು ಬಂದು ಹೋಗೋದದ, ಎಲ್ಲವೂ ಬಿಟ್ಟು ಹೋಗ್ತದೆ. ಯಾವಾಗಲೂ ಉಳಿಯುವಂಥ ದೇವರೊಬ್ಬರ ಒಳಗದಾನಂತ ಯಾವಾಗ ಗುರು ನಮ್ಮ ಮನುಷ್ಯನೊಳಗೆ ಒಂದು ಜ್ಞಾನದ ದೀಪ ಹಚ್ತಾನಲ್ಲ, ಇಲ್ಲಿ ಕತ್ಲೆಲ್ಲ ಹೋಗಿ ಈ ಮನಸ್ಸಿನ ಪಡಸಾಲಿ ಒಳಗೆ ಜ್ಞಾನದ ಬೆಳಕು ಯಾವಾಗ ತುಂಬತೈತೆಲ್ಲ ಅವಾಗ ಮೋಕ್ಷ ಸತ್ಯದ ದರ್ಶನ ಆಗ್ತದೆ. ನಿಮ್ಗೊಂದು ಸತ್ಯ ಹೇಳ್ತೀನಿ ರವ, ನೀವೆಲ್ಲ ನನಗೊಂದು 2-3 ಜನ ಕೇಳಿದ್ರು ಫೋನ್ ಮಾಡಿ ಮೈಸೂರೊಳಗೆ, ಅಲ್ರಿ ಅಜ್ಜಾರ ನೀವು ಭಾಳ ಚಲೋ ಕೆಲಸ ಮಾಡಕತ್ತೀರಿ, ಮನೆ ಅಡ್ಡಾಡಿ ಚಟ ಬಿಡ್ಸಕತ್ತೀರಿ, ನಿಮ್ಗೊಂದು ಪ್ರಶ್ನೆ ಅಂತಂದ್ರೆ ಅವ್ರು ಮೈಸೂರವ್ರು. ನಾ ಕೇಳಿದೆ, ಕೇಳಿ ಅಂದೆ ನಾನು. ಅವ್ರು ಅಂದರು, ನೀವು ಮನೆಗೆ ಚಟ ಬಿಡಿಸೋ ಬದಲಿ ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಡ್ರಲ್ಲ ಅಂದ್ರು ಅವ್ರು. ಕರೆಕ್ಟ್ ಕೇಳ್ಯಾರಿಲ್ಲ? ಯಾರ್ಯಾರು ಚಪ್ಪಾಳೆ ಹೊಡೆದಿರಿ, ನಾಳಿಂದ್ರ ಕತ್ರಿ ಬಜಾರ್ನಾಗ ನಾ ಸತ್ಯಾಗ್ರಹ ಕುಂದಿರ್ತೀನಿ, ಮನೆ ಮಠ ಬಿಟ್ಟು ಬರ್ತೀರಾ? ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿ ಬಂದ್ ಮಾಡಿಸ್ಬೋದು, ಇಲ್ಲ ನಂಗಿಲ್ಲ. ಸತ್ಯಾಗ್ರಹ ಕುಂದಿರ್ಬೇಕು, ಅದಕ್ಕೆ ಸ್ಟ್ರೈಕ್ ಮಾಡಬೇಕು. ನಂದೇನು ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಅವ್ವ ಅಪ್ಪ ಏನೂ ಇಲ್ಲ, ನಾ ಕುಂದಿರ್ತೀನಿ. ನಾ ಕೇಳಿದೆ ಮೈಸೂರವನಿಗೆ, ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಟ್ರೆ, ಸರ್ಕಾರದವ್ರು ಮನವಿ ಕೊಟ್ಟೆ ಬಂದ್ ಮಾಡಿಸ್ಬಿಟ್ರೆ ಚಲೋ ಆಕೈತಲ್ಲ ಅನ್ನಕತ್ತೀರಿ. ಇಲ್ಲ ಮಾಡ್ತೀನಿ, ಇಲ್ಲ ಅನ್ನಂಗಿಲ್ಲ.
15 ಬೇಡ 20 ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಬಂದು ಕುಂದಿರ್ತೀನಿ ಅಂದ್ರೆ ಮಾತೇ ಇಲ್ಲ. ನಿಮ್ಮ ಊರಾಗ ಒಬ್ಬ ಮೆಹಂದಿ ಅಂಗಡಿ ಹಾಕ್ಯಾನ ಅಂತ ತಿಳ್ಕೊರಿ. ಮೆಹಂದಿ ಅಂಗಡಿ ಗೊತ್ತಾಗತ್ತಿಲ್ಲ, ಅವು ಮದುವೆ ಹಾಕ್ಕೊಂತಿರಲ್ಲ, ಮೆಹಂದಿ ಎಲ್ಲ ಹಾಕ್ಕೊಂತಿರಲ್ಲ, ಚಂದ ಕಾಣಬೇಕು ಕೈ ಅಂತಂದ್ರೆ, ಕೈ ಚಂದ ಕಾಣಕ್ಕೆ ನಿಮಗೆ ಮೆಹಂದಿನೇ ಬೇಕಿಲ್ಲ, ಕೈ ಚಂದ ಕಾಣಂಗಿಲ್ಲ. ಅದು ಮೆಹಂದಿ ಅಂಗಡಿ ಹಾಕಿರ್ತಾನೆ ಊರಾಗ ಅಂತ ತಿಳ್ಕೊರಿ. ಮದುವೆ ಸೀಸನ್ ಇರ್ತೈತಿ, ಮೆಹಂದಿ ಅಂಗಡಿ ಚಲೋ ನಡಿತೈತಿ. ಮದುವೆ ಸೀಸನ್ ಮುಗೀತು, ಗತ ಬಿತ್ತು, ರಾಜಯೋಗ ಮುಗೀತು ಅಂದ್ರೆ ಒಬ್ಬರ ಮೆಹಂದಿ ಅಂಗಡಿ ಕಡೆ ಹೊಕ್ಕಿರ ನೀವು. ಒಬ್ಬರು ಮೆಹಂದಿ ಅಂಗಡಿ ಕಡೆ ಹೋಗಲಿಲ್ಲ ಅಂದ್ರೆ ಅವ ಅಂಗಡಿ ನಡೆಸ್ತಾನನು ಬಂದ್ ಮಾಡ್ಕೊಂಡು ಹೊಕ್ಕನಿಲ್ಲ. ಮೆಹಂದಿ ಖರೀದಿ ಮಾಡೋರೇ ಇಲ್ಲ ಅಂದ್ರೆ ಮೆಹಂದಿ ಅಂಗಡಿ ಬಂದಾಗುತ್ತಾ, ಕುಡಿಯೋರೇ ಇಲ್ಲ ಅಂದ್ರೆ. ಈ ಪ್ರಯತ್ನ ಮಾಡಕತ್ತೀನಿ ನಾನು ಅಷ್ಟೇ, ಇದು ನಿಸ್ವಾರ್ಥ ಪ್ರಯತ್ನ ನಂದು. ಕುಡಿಯೋರೇ ಇಲ್ಲ ಅಂದ್ರೆ ಅಂಗಡಿ ಬಂದ್ ಆಗ್ಬೋದಲ್ಲ. ನನ್ನ ಭಕ್ತರಿಗೆ ಮನವರಿಕೆ ಮಾಡ್ತೀನಿ. ಎಷ್ಟು ದೊಡ್ಡ ಗ್ಯಾಂಬ್ಲಿಂಗ್ ಐತಿ ಅಂದ್ರೆ ನಿಮ್ಗೆ ಸುಮ್ಮನೆ ಹೇಳ್ತೀನಿ. KSRTC ಹಿಂದೆ ನಿಮ್ಮ ಊರಾಗ ಬಸ್ ಬರ್ತೈತಿಲ್ಲ, KSRTC ಹಿಂದೆ ಏನು ಹಚ್ಚಾರ, ವಿಮಲ್ ಸ್ಟಿಕ್ಕರ್ ಹಚ್ಚಾರ ನೋಡಿರಿ. ಆ KSRTC ಹಿಂದೆ ಯಾವ ಸ್ಟಿಕ್ಕರ್ ಐತಿ ನೋಡ್ತಿರಲಿಲ್ಲ. ನಾವು ದಿವಸ ಬಸ್ನಾಗ ನೋಡ್ತೀನಿ, ನಾ ಅಂತೂ ಕಾರ್ದಾಗ ದಿವಸ ನೋಡ್ತೀನಿ ಹೋಗ್ಬೇಕಾದ್ರೆ. ವಿಮಲ್ ಸ್ಟಿಕ್ಕರ್ ಹಚ್ಚಾರಮ್ಮ ನೋಡ್ರಿ. ಆ ವಿಮಲ್ ತಿನ್ರಿ ಅಂತ 3 ಹೀರೋಗಳು ಹೇಳ್ತಾರೆ ನೋಡಿರಿ, ಹಿಂದಿಯವರವರೇ ಎಲ್ಲ ಅವರೇ ಹೊಸವೇ. 3 ಹೀರೋಗಳು ಏನು ವಿಮಲ್ ತಿನ್ರಿ ಅಂತ ಹೇಳ್ತಾರಲ್ಲ, ಒಮ್ಮೆ ವಿಮಲ್ ತಿಂದಿಲ್ಲ ಅವರು. ಹಂಗೆ ತಿನ್ರಿ ಅಂತ ಸುಮ್ಮನೆ ಪೋಸ್ ಕೊಡಕ್ಕೆ ಒಬ್ರೊಬ್ರು ಎಷ್ಟು ತೊಗೊಂಡಾರ ಗೊತ್ತಾನು? ಇದು ನಿಮಗೇನು ಸಿಕ್ಕೈತಿ? 4 ರೂಪಾಯಿರ ಸಿಕ್ಕೈತ ಹೋಗ್ಲಿ. ಒಂದು ವಿಮಲ್ ಸುಮ್ಮನೆ ಪೋಸ್ ಕೊಟ್ಟವ್ರು ಒಬ್ರಿಗೆ ಅವಂಗೆ ಏನು ಸಿಕ್ತಂದ್ರೆ ಬಿಳಿ ಹಲ್ಲು ಹೋಗ್ಯಾವು, ಆರೆಂಜ್ ಹಲ್ಲು ಆಗ್ಯಾವ, ಇದ ಸಿಕ್ಕದ ಮತ್ತೇನು ಸಿಕ್ಕೇ ಇಲ್ಲ. ಸುಮ್ಮನೆ ನಿಮಗೆ ತಿನ್ರಿ ಅಂತ ಹೇಳವಂಗ KSRTC ಹಿಂದೆ ಏನು ಸ್ಟಿಕ್ಕರ್ ಹಚ್ಚಾರಲ್ಲ, ಅದು ಎಷ್ಟಕ್ಕೆ ಕಾಂಟ್ರಾಕ್ಟ್ ಆಗ್ಯದ ಗೊತ್ತಾನು? ಕಾಂಟ್ರಾಕ್ಟ್ ಆಗಿದ್ದದು ಅಂದಾಜು, ನನಗೆ ಗೊತ್ತಿಲ್ಲ, ಅದು ನಾನಿನ್ನ ಚೆಕ್ ಮಾಡ್ಬೇಕು. ಹತ್ರ ರೊಕ್ಕ ತೊಗೊಂಡು ನಿಮಗೆ ವಿಮಲ್ ತಿನ್ರಿ ಅಂತ ಸ್ಟಿಕ್ಕರ್ ಹಚ್ಚಾರ. ನನಗೆ ಒಂದು ಮಾತು ಹೇಳ್ರವ, ಈಗ ನಾ ಹಗರು ಬಿಡಂಗಿಲ್ಲ ಸರಳ. 4 ದಿನ ಚಟ ಬಿಡಿಸೋ ನನ್ನ ಮಾತು ಕೇಳ್ತಿರೋ ಏನು? 365 ದಿನಾನು KSRTC ಬಸ್ಸಿಂದು ವಿಮಲ್ ನೋಡ್ತಿರಲ್ಲ, ಅದನ್ನು ನೋಡಿ ಹುಡುಗರು ಕಲಿತಾವೋ. 4 ದಿನ ನನ್ನ ನೋಡಿ ಹಬ್ಬಬ್ಬ ಅಂದ್ರೆ ಇನ್ನು 1 ವಾರ ನನ್ನ ನೆನೆಸ್ತಾವೆ. ಮತ್ತು 1 ವಾರ ಆದ್ಮ್ಯಾಗ KSRTC ಬಸ್ ಮುಂದೆ ಬಂದಾಗ ಹುಡುಗರಿಗೆ ಕಾಣೋದು ಏನು? ವಿಮಲ್ ಸ್ಟಿಕ್ಕರೇ. ಮನಸ್ಸು ಸೆಳೆಯೋದಿಲ್ಲ ಅವಕ್ಕೆ? ಸೆಳಿತೈತಿಲ್ಲ? ಅಷ್ಟೇ ಯಾಕವ? ಈಗ ನೋಡ್ರಿ, ಎಳ್ನೀರು ಕುಡಿದ್ರೆ ಹೊಟ್ಟೆ ತಂಪಾಗತ್ತಂತ ಭಾಳ ಜನ ಹೇಳ್ತಾರೆ. ಎಲ್ಲರೂ ಎಳ್ನೀರು ಕುಡ್ರಿ ಅಂತ ಅಡ್ವರ್ಟೈಸ್ ಬರ್ತಾವನು. ನಿಮ್ಮ ಧಾರಾವಾಹಿ ಹಚ್ಚಿರ್ತೀರಿ, ಧಾರಾವಾಹಿ ನಡು ಎಂದರೆ ಎಳ್ನೀರು ಕುಡಿರಿ ಅಂತ ಅಡ್ವರ್ಟೈಸ್ ಒಂದು ಬರಂಗಿಲ್ಲ. ಆದ್ರೆ ಕೋಕೋ-ಕೋಲಾ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರಂಗಿಲ್ಲ. 7 ಅಪ್ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರಂಗಿಲ್ಲ. ಅದು ಸ್ಟಿಂಗ್ ಬಂದದ ನೋಡು, ಸ್ಟಿಂಗ್. ಅವು ಕುಡಿದು ಟಿಂಗ್ ಹಾಕವು. ಸ್ಟಿಂಗ್ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತಗೋತಾರ. ಕೋಕೋ-ಕೋಲಾ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತಗೋತಾರ. ಎಳ್ನೀರು ಕುಡೀರಿ ಅಂತ ಅಡ್ವರ್ಟೈಸ್ ಐತನೂ ಇಲ್ಲ, ಯಾಕೆ? ಚಲೋದು ಪ್ರಚಾರ ಯಾರೂ ಮಾಡಂಗಿಲ್ಲ, ಕೆಟ್ಟದ್ದ ಪ್ರಚಾರ ಮಾಡ್ತಾರೆ. ಚಲೋದು ಯಾರೂ ಪ್ರಚಾರ ಮಾಡಂಗಿಲ್ಲ. ಮಂದಿಗೆಲ್ಲ ದುನಿಯಾ ಮೇ ಹಮ್ ರೇತೆ ನಾ ಉಸ್ ಸಬ್ಕೋ ಚಾಹಿಯೇ ಪೈಸಾ. ಓಸು ಯಾವ್ಯಾವ ದೊಡ್ಡ ಅಂತದ, ಎಲ್ಲದಕ್ಕೂ ರೊಕ್ಕ ಬೇಕು. ಕುಡಿಸೋಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯೋಂದು ಈಗ ಗುಡಿಸ್ಲಾಗ ಅದಾನ. ಕುಡಿಸೋಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯಾವ ಇನ್ನೂ ಗುಡಿಸಲ್ದಾಗ ಅದಾನ. ನಾ ಇವತ್ತು ಏನೇನು ಹೋಗಿನಿ ಎಲ್ಲ ಬಡವರೇ ಚಟ ಮಾಡೋರು. ತಗಡಿನ ಮನಿ ಅದ, ನೋವಾಗೋದಿಲ್ಲ. ಹೋಗೋದಕ್ಕೆ ನೀ ಚಟ ಬಿಡುವಪ್ಪ ಅನ್ನೋದಕ್ಕೆ ಹೆಂಡತಿ ಕಣ್ಣಾಗ ನೀರು ಬರ್ತೈತಿ. ಯಾಕೆ? ಬಡವರೇ ಚಟ ಮಾಡು. ಶ್ರೀಮಂತರು ಕುಡಿಸ್ತಾರ. ದೊಡ್ಡ ಮಂದಿ ಏನೈತಿ ಅಂಗಡಿ ಏನೇನು ಹಾಕ್ಯಾರ, ಅವ್ರು ಎಂದೂ ಕುಡಿಯಂಗಿಲ್ಲ. ನೀವು ನೋಡ್ರಿ, ಅಂಗಡಿಯಾಗ ಕುಂತಿದ್ದು ಯಾವತ್ತೂ ಕುಡಿಯಂಗಿಲ್ಲ. ಆದ್ರೆ ನಿಮ್ಮನ್ನು ಕುಡಿಸಿ ಬಡವರನ್ನಾಗಿ ಮಾಡ್ಯಾರ. ಕುಡಿಯಾವ BMW ಗಾಡ್ಯಾಗ ಅಡ್ಡಾಡನ, ಕುಡ್ದಾವ ಇವ್ ತಗಡಿನ KSRTCನೇ ಗತಿ ಇವಂಗ, ಬಿಟ್ರೆ ಬೇರೆ ನಡೆಯಂಗಿಲ್ಲ. ನೀವು ಬೇಕಿದ್ರೆ ನೋಡ್ರಿ, ಅಡ್ವರ್ಟೈಸ್ ಮಾಡ್ತಾರಲ್ಲ ದೊಡ್ಡ ಮಂದೆಲ್ಲ, ಅವರು ತಿಂಗ್ಳಕ್ಕೊಮ್ಮೆ ಹೊಸ ಗಾಡಿ ತಂದಾರ. ಅವ್ರು ನನಗೆ ರೋಲ್ ಮಾಡಾರ. ಅವ ನನ್ನ ಹೀರೋ ಅನ್ಕೊಂಡವ ಇನ್ನೂ 10 ವರ್ಷ ಒಂದ ಗಾಡಿಯಾಗ ಅಡ್ಡಾಡಕತ್ತಾನ. ಯಾರು ದೊಡ್ಡವರು ಯಾರು ಸಣ್ಣವರು ಹೇಳ್ಕೊಂತ ಹೋದ್ನಿ ಅಂದ್ರೆ ತಿಳ್ಕೊಬ್ಯಾಡ್ರಿ. ಇದ್ರ ಬಗ್ಗೆ ಕಂಡಾಪಟ್ಟಿ ಐತಿ. ನಮಗೆ ನೋವಾಗುತ್ತೆ, ದಿವಸ ನೋಡ್ತೀವಲ್ಲ, ನಮಗೆ ನೋವಾಗುತ್ತೆ. ಅಂಥವ್ರನ್ನ ಮತ್ತೆ ಎದಿ ಮ್ಯಾಗ ಟ್ಯಾಟೂ ಹಾಕ್ಸ್ಕೊಳ್ಳೋದು, ಅಂಥವ್ರನ್ನ ಹೀರೋ ಅಂತ ಅವ್ನು ಕಟ್ಔಟ್ ಮಾಡಿ ಹಾಲು ಹಾಕೋದು, ಅಂಥವ್ರೇ ದೊಡ್ಡವರು ಅಂತ ಮೆರೆಸ್ರಿ. ನಿಮ್ಮ ಅಭಿಮಾನಕ್ಕೆ ನಾ ಇಲ್ಲ ಅನ್ನಕತ್ತಿಲ್ಲ. ನನ್ನ ಹುಡುಗರಿಗೆಲ್ಲ ಅಭಿಮಾನ ಐತಲ್ಲ, ಭಾಳ ಖುಷಿ, ಇಲ್ಲ ಅನ್ನಕತ್ತಿಲ್ಲ. ಎಂಥವ್ರನ್ನ ಅಭಿಮಾನಿಗಳಾಗ್ರಿ, ಎಂಥವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಅಂದ್ರೆ ನಿಮ್ಮ ಅವ್ವ ಅಪ್ಪನ ದಿವಸ ಪೂಜೆ ಮಾಡು ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಚಟ ಮಾಡಬೇಡ್ರಿ, ಒಂದಿಷ್ಟು ಚಲೋ ಬದುಕ್ರಿ ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಇಲ್ಲೇ ಹಾಳಾಗಕತ್ತೈತವ ನಮ್ಮ ಬದುಕು, ಇಲ್ಲೇ ಹಾಳಾಗಕತ್ತೈತಿ. ಅಷ್ಟೆಲ್ಲ ಕೆಟ್ಟದು ಮಾಡ್ರಿ ಅಂತ ಹೇಳೋರೆಲ್ಲ ಆರಾಮದಾರ, ನಾವೆಲ್ಲ ತಿಂದ ಹಾಳಾಗಕತ್ತೀವಲ್ಲ. ಇದು ಬಿಡಿಸ್ಬೇಕು ಅಂತ ಚಟಯಾತ್ರೆ ಮಾಡಿದ್ದಷ್ಟೆ. ಏನು ಕುಡಿಯೋದು? ಅವ್ನು ಇವತ್ತು ಒಬ್ಬ ಮನೆಗೆ ಹೋಗಿ ನಾವು ಸ್ವಚ್ಛ ಹೇಳ್ಬಿಟ್ಟ, ಅಜ್ಜಾರ ನಿಮ್ಮನ್ನು ಬಿಡ್ತೀನಿ ಖರೆ, ಕುಡಿಯೋದು ಬಿಡಂಗೆ ಆಗಂಗಿಲ್ಲ ನನಗೆ. ಸ್ವಚ್ಛ ಹೇಳ್ದವ ಎಣ್ಣ, ಯಪ್ಪ ಹೆಸರು ಹಬ್ಬ ಬಿಡು, ಗಪ್ಪ ಅಂದ್ರು ಅಮ್ಮರ ಹೆಸರು ಹಬ್ಬ. ಅಜ್ಜಾರ ಬಿಡಂಗಿಲ್ಲ, ನಿಮ್ಮನ್ನು ಬಿಡ್ತೀನಿ ಬೇಕಾದ್ರೆ ನಡಿ ನೀವು.
ನಾ ಕುಡಿಯೋದು ಬಿಡಂಗಿಲ್ಲ ಅಂದ. ಏನು ಮಾಡ್ಯೋದು ನಿನಗಂದ್ರೆ ಕಾಲು ನೋವಾಗುತ್ತಾ ಅದಕ್ಕೆ ಕುಡಿತೀನಿ. ಅಲ್ಲಿ ಯಾವ ಡಾಕ್ಟ್ರ್ ಹೇಳಿರ್ಬೇಕು ಕಾಲು ನೋವಾದ್ರೆ ಕುಡೀರಿ ಅಂತ ಬೇ. ನಿಮಗೂ ಕಾಲು ನೋವಾದ್ರೆ ಮತ್ತೆ ನೀವು ಚಾಲೂ ಮಾಡಿರಂತ. ಅವ ಅಂದಿದ್ದು ನನಗೆ ಕಾಲು ನೋವಾದ್ರೆ ಕುಡಿತೀನಿ ರೀ ಅಜ್ಜಾರ ಅಂದ. ನನಗಿನ ನಿನ್ನೊಬ್ಬ ಮಠಕ್ಕೆ ಬಂದಾನ ಯವ್ವ ಕೈ ಮುಗಿದ್ನವನಿಗೆ ನಾನು. ಅವ ಅಂತಾನ ಕುಡಿಯೋದು ಬಿಡ್ತೀನಿ ಅಂತ ಬಂದಾನ, ಕುಡ್ದ ಬಂದಾನ ಹೇಳಾಕ. ಕಣ್ಣು ಕೆಂಪಾಗ್ಯವು, ಕಂಡಾಪಟ್ಟಿ ವಾಸನೆ ಬರಾಕತ್ತೈತಿ. ಹೆಂಡತಿ ನೆಸಿನಾಗ ಆರಕ್ಕೆ ಬಂದು ಕುಂತಾಳ. ನಿಮ್ಮ ಊರಿಗೆ ಬಂದಿದ್ದನಾಕಿ ಅವಾಗ ಮಠಕ್ಕೆ ಬಂದಾಳ. ಸಣ್ಣ ಮಗ 10ನೇ ಓದಾಕತ್ತೈತಿ. 9th 98 ಮಾಡ್ಯಾನ. 10th ಒಳಗೆ ಫೀಸ್ ತುಂಬಬೇಕಂತಾನ, ರೊಕ್ಕಿಲ್ಲ. ದಿವಸ ಗಂಡ ಮತ್ತೆ ಏನು ಕೆಲಸ ಮಾಡ್ತಾನಂದ್ರೆ ಗುಡಿ ಪೂಜೆ ಮಾಡ್ತಿದ್ನಂತವ ಬೀಳಿಗೆ ಹತ್ರ. ಅವ ಎಷ್ಟು ಚಂದ ಹೇಳ್ಬೇಕು ನಾನು ಕತಿ. ಮಗ್ಳು ಕುಂತಾನ, ಮಸ್ತ್ ಬಂದು ಕುಂತ. ಅವ ಹೇಳ್ದ, ಅಜ್ಜರ ನೀವ ನನಗೆ ಕಲಿಸಿರಿ ಕುಡಿಯೋದ ಅಂದವ. ನೀವ ಕಲಿಸಿರಿ ನನಗೆ ಕುಡಿಸೋದಂದ. ಏನು ಹೇಳವ್ವ, ನಾವು ಶಿಟ್ಟು ಮಾಡೋಕ್ಕೆ ಬರಂಗಿಲ್ಲ. ನಿಮ್ಗೆ ಹೇಳ್ತೀನಿ, ಯಾವ ಸನ್ಯಾಸಿಗಳಿಗೂ ಅಷ್ಟು ಜಲ್ದಿ ಕೋಪ ಬರಂಗಿಲ್ಲ. ಸತ್ಯ ಹೇಳ್ತೀನವ, ಒಟ್ಟ ಸಿಟ್ಟು ಬರಂಗಿಲ್ಲ. ಕರ್ರೆ ಹೇಳ್ತೀನಿ, ಒಮ್ಮೆ ಸಿಟ್ಟು ಬಂತು ಅಂದರೆ ಅದು ಕೋಪ ಇರಂಗಿಲ್ಲ ಅವ್ರಿಗೆ, ಒಟ್ಟ ಕೋಪ ಇರಂಗಿಲ್ಲ. ಆದ್ರೆ ಅದು ತಡೆ ಹಿಡ್ಕೊಂಡಿರ್ತಾರೆ 2 ವರ್ಷ 3 ವರ್ಷ 4 ವರ್ಷ. ಒಮ್ಮೆ ಸನ್ಯಾಸಿಯ ಕೋಪ ಇಡೀ ಊರನ್ನೇ ಸುಡಬಲ್ಲದು. ಅಜ್ಜರ್ಗದಕ್ಕೆ ಸಾಕ್ಷಿ ಅದಾರ. ವಿರಕ್ತ ಅಜ್ಜರು ಒಮ್ಮೆ ಸಿಟ್ಟಾಗಿದ್ದಕ್ಕೆ ಅಂದವ್ರ ಮನಿನೇ ದಗದಗ ಉರಿದಿತ್ತು, ನೆನಪಿರಲಿ. ಅದು ಅಷ್ಟು ಡೇಂಜರ್. ಅವ ಗಪ್ಪ ಕುಂತಿದ್ದೆ, ಅವ ಚಾಲೂ ಮಾಡ್ದ. ಅಜ್ಜಾರ ನೀವ ಕಲಿಸಿರಿ ಅಂದ. ಯವ್ವ ಎಲ್ಲ ಮಂದಿ ಕುಂತಿದ್ವಿ, ಏನು ಮಾಡಲಿ ನಾನು ಗಪ್ಪಿದ್ದಾನ, ಏನೂ ಮಾತಾಡಲಿಲ್ಲ ಅವನಿಗೆ. ಆಯ್ತಪ್ಪ ಏನು ಮಾಡ್ತೀನಿ ನೀನು? ಅವ ಅಂದ, ಗುಡಿ ಹಿಂಗೆ ಪೂಜೆ ಮಾಡ್ತೀನಿ. ಹೌದಾ, ಮತ್ತು ಗುಡಿ ಪೂಜೆ ಮಾಡ್ತೀಯಲ್ಲಪ್ಪ, ಇದೆಲ್ಲ ಕುಡಿಯೋದು ತಪ್ಪಲ್ಲ ಅಂದೆ ನಾನು. ಅವ ಅಂದ, ನಮಗೆ ತೀರ್ಥ ಅಂತ ಬರುದೇ ಅದು ರೀ ಅಂದವ. ನಮ್ಮ ಮಠಕ್ಕೆ ತೀರ್ಥ ಅಂತ ಬರೋದೇ ಅದು ಅಂತ ಅಲ್ಲ, ದಾರುನ ತೀರ್ಥ ತೊಗೊಂಡು ಬರುವ ಹಂಗೆ ಹೇಳು ಮಠ ಅದಾವ. ಗಾಬರಿ ಅದೇ ನಾನು. ನಮಗೆ ತೀರ್ಥ ಅಂತ ಬರೋದೇ ಅದು ಅಂದ. ಅವರು ಮಕ್ಕಳು ಸುಳ್ಳು ಹೇಳಂಗಿಲ್ಲ, ವಯಸ್ಸಾದವ ಸುಳ್ಳು ಹೇಳ್ತಾವು. ಮಕ್ಕಳು ಒಟ್ಟ ಸುಳ್ಳು ಹೇಳಂಗಿಲ್ಲ. ಅದು ಮಗ ಕುಂತಿತ್ತಲ್ಲ 10th, ಅದು ನೆಸಿನಾಗ 6ಕ್ಕೆ ಬಂದಿತ್ತು. ಅದಕ್ಕೆ ಕೇಳ್ದೆ ನಾನು, ಅಲ್ಲೋ ಖರೆಗೂ ನಿಮ್ಮ ಅಪ್ಪ ಏನು ಗುಡಿಗೆ ಹೊಕ್ಕನಲ್ಲ, ಅಲ್ಲಿ ತೀರ್ಥ ಅಂತ ಎಣ್ಣೆ ಬರ್ತೈತೆ ಕೇಳಿದೆ. ಅವ ಏನಂದ, ಅಜ್ಜರ ಇವನ ರೂಢಿ ಮಾಡ್ಯಾನ್ರಿ, ಅದು ರೂಢಿ ಇರಲಿಲ್ಲ ಅಂತದು ಮಗ. ಇವ ರೂಢಿ ಮಾಡ್ಯಾನ್ರಿ. ದಿವಸ ಎಲ್ಲರೂ ಸಕ್ರೆ ತೊಗೊಂಬರ್ತಿದ್ರು, ಪುಟಾಣಿ ತೊಗೊಂಬರ್ತಿದ್ದು. ಇವ ಹೋಗೋದಕ್ಕೆ ದೇವರು ಎಣ್ಣೆ ಕೇಳಾಕತ್ತೈತಂತ ಹೇಳಿ ಹೇಳಿ ಇವ ರೂಢಿ ಮಾಡ್ಯಾನ್ರಿ. ದೇವ್ರ ಹೆಸರು ಮ್ಯಾಗ ಇವನ ಕುಡ್ದಾನ್ರಿ ಅಂತದು ಹುಡುಗ. ಮಕ್ಕಳು ಸುಳ್ಳು ಹೇಳಂಗಿಲ್ಲ ಒಟ್ಟ. ಮತ್ತು ನೀ ಬಿಡ್ತೀಯೋ ಇಲ್ಲೋ ಅಂದೆ ನಾನು. ಅವ ಕುಡ್ದಾನ ಬಿಡ್ತೀನಂತ ಹೇಳಿ ಕುಡ್ದು ನಿಷೇಧಾಗ ಹೇಳಿನ ತಗೋ, ಮುಟ್ಟಿನ ತಗೋ, ಮತ್ತು ನಾಳೆ ಹಾಕೊಂಬಂದಂದ್ರೆ ನನಗತಿ ಏನಾಗಬೇಕು? ಏನು ಕುಡ್ದು ಏನು ಮಾಡೈತಿ ಹೇಳಿ ನೋಡೋಣ. ನಮಗೊಂದು ಅರ್ಥ ಆಗವಲ್ತು. ಯಾಕೆ ಕುಡಿಬೇಕು? ಕುಡಿಯೋದ್ರಿಂದ ಕರಳು ಹಾಳಾಗ್ಯಾವ, ಮನೆ ಹಾಳಾಗ್ಯದ, ಸಂಸಾರ ಹಾಳಾಗ್ಯದ. ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಾಳ, ಆಡಿ ಬೆಳಗಿದ ಮನೆ ಬಿಟ್ಟು ಬಂದಾಳ ಇವನು ನಂಬಿ. ಅವು ನೆನಪಾದಾಗ ಹೊಳ್ಳಿ ತವ್ರ ಮನೆಗೆ ಹೋಗೋಕ್ಕಾಗಂಗಿಲ್ಲ. ಗಂಡ ನನ್ನ ಸರ್ವಸ್ವ ಅಂತ ಗಂಡನ ಮನೆಗೆ ಬಂದ್ರೆ ಇವ ದಿವಸ ಕುಡಿದು ಬಂದ್ರೆ ಆಕಿ ಯಾರ ಮುಂದೆ ಹೇಳ್ಕೊತಾಳ ಹೇಳಿ? ನೋವಾದ್ರೆ ಯಾರ ಮುಂದೆ ಹೇಳ್ಕೊತಾಳ? ತವ್ರ ಮನೆಗೆ ಫೋನ್ ಹಚ್ಬೇಕಂತಾಳ. ಫೋನ್ ಹಚ್ಚಿ ಎಲ್ಲಿ ಕಂಪ್ಲೇಂಟ್ ಹೇಳ್ತಾನೆ ಬಾ ಅಂತ, ಕುಡಿದು ಬಂದು ಹೊಡಿತಾನೆ ಬಾ ಅಂತ ಎಷ್ಟೋ ತಾಯಂದಿರು ಅಂಜಿ ಬದುಕಾಕತ್ತಾರ. ಎಷ್ಟು ಮಂದಿ ನೋಡಿಲ್ಲ ನಾನು. ಎಷ್ಟೋ ತಾಯಂದಿರು ಈಗ 5-6 ಹಳ್ಳಿ ಮುಗಿಸಿನಿ, ಅಂಜ್ತಾವು ಯವ್ವ ಹೇಳಾಕ. ಇವ ಕುಡಿತಾನ ನೋಡ್ರಿ ಅಂತ ಹೇಳಾಕ ಅಂಜ್ತಾವು. ಯಾಕ? ನಾ ಹೋದ ಮ್ಯಾಗ ಮತ್ತೆ ಕುಡಿದು ಬಂದು ಹೊಡಿತಾನ ಬಾ ಅಂತ. ಎದಕ್ಕೆ ಹೊಡಿಸ್ಕೊ? ಹಣದ ಅವಶ್ಯಕತೆ ಐತಿ ಖರ, ಆದ್ರೆ ಸಂಸ್ಕಾರನ್ ಬಿಟ್ಟು ಯಾವುದನ್ನು ಮಾಡಬಾರ್ದು. ಅಷ್ಟಕ್ಕೂ ಆ ಭಗವಂತ ನಮ್ಗೆ ಏನ್ ಕಮ್ಮಿ ಮಾಡಾನ? ಅವ ಕೊಟ್ಟದ್ರಾಗ ಬದುಕೋದನ್ನ ನಾವು ಕಲಿಬೇಕು. ಕಾಲ ತುಂಬಾ ಬದಲಾಗಿರ್ಬೋದು, ಪ್ರೇಕ್ಷಕ ಹೊಸತನದ ಬೆನ್ನು ಹತ್ತಿರ್ಬೋದು, ಆದ್ರ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯೋಂಗಿಲ್ಲ. ನಾವು ಯಾವತ್ತೂ ನಮಗಿಂತ ಕೆಳಗಿರೋರ್ನ ನೋಡಿ ಬದುಕಬೇಕು, ಮೇಲಿರೋರ್ನ ನೋಡಿ ಬದುಕಬಾರ್ದು. ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರೆತ್ರೆ ಹ್ಯಾಂಗಪ್ಪ? ಕನ್ನಡ ನಾಡಿನ ಮಕ್ಕಳು ನಾವು ಎಂದೂ ದಾರಿ ತಪ್ಪು ನಡ್ಕೋಬಾರ್ದು. ಡೌನ್ಲೋಡ್ ಶೇರ್ ಚಾಟ್. ಮಂದಿದೀವಿ, 1 ರೂಪಾಯಿ 10 ರೂಪಾಯಿ ಶೇವಿಂಗ್ ಆಯ್ತು, ಯಾರ್ದೋ ಪುಣ್ಯದ ಕಾರ್ಯಕ್ಕೆ ಧರ್ಮದ ಕಾರ್ಯಕ್ಕೆ ಕೊಟ್ಟು ಬಿಟ್ಟಿವಿ ಅಂದ್ರ ನನಗೂ ಮುಂದಿನ ಜನ್ಮದ ತಗೊಂಡು ಉಣ್ಲಾಕ ತೆಲಿಬಿಂದಿಗೆ ಕುತ್ತು ಬರ್ತದತ್ತ. ತೆಲಿಬಿಂದಿಗೆ ಯಾರು ಉಣಾಕ ಬರುದಿಲ್ಲ. ಯಾಕೆ ಯಾರು ಉಣಾಕ ಬರುದಿಲ್ಲ ಅಂದ್ರ, ಬಂಧುಗಳೇ, ನಾವಲಿಗೆ ಕಟ್ಟ ಮಾಡಕ್ ಹೋಗಿದಂತ, ಮಳಿ ಭಾಳ ಆಗಿದ್ದಂತ. ಆ ಹಳ್ಳ್ಯಾಂದ ಹೋಗೋ ಕಾಲಕ್ಕ ಅವ್ ರಸ್ತೆ ಬಿಟ್ಟು ನಡುಕ್ ತುಳ್ಕೊತ್ ಹೊಂಟಿದಂತ. ಒಂದು ಒಡ್ಡಿನ ಸಮೀಪ ಬಂದ ಬಳಿಕ ಮಿಂಚ್ ಬಿಡ್ತತ್. ಅಲ್ಲಿ ಬಂಗಾರ ತುಂಬಿರ್ತಕ್ಕಂಥ ಹಂಡೆ ಮಿಂಚಾಕತ್ತಿದ್ದಂತ. ಅದ್ ಹೇಳ್ತತ್ತ, ನಾನ್ ನಿನ್ನ ಮನೆಗೆ ಬರ್ತೇನೆ ಒಯ್, ನಾನ್ ನಿನ್ನ ಮನೆಗೆ ಬರ್ತೇನೆ ಒಯ್ ಅಂತಿತ್ತ. ನೀವಂದಂತ ನೀನಾಗೆ ಬರಕಿದ್ರ ಬಾ, ನಾ ಏನು ಒಯ್ದಿಲ್ಲ ಅಂದ.
ಹುಚ್ಚ ಇರ್ಬೇಕಲ್ಲ ಮತ್ತ ಇರ್ಲಿಲ್ಲ ಅಂದ್ರೆ ಐತತ್ ಯಾರ ಸುದ್ದಿ ಹೇಳಿ ಅಂತ ಅಪ್ಕೊಂಡ್ ಹಿಡ್ಕೊಂಡು ಹೋಗಿ ತೆಗಿಲಕತ್ತಾರ, ನೀ ಅರ್ಧ ನಾ ಅರ್ಧ ತೋತ್ನ ಅಂತ ಹೇಳಿ ಅಂತಾರಿಲ್ಲ. ಹಂಗ ಇವ್ ಪುಣ್ಯಾತ್ಮರಿ ನೀನಾಗೆ ಬರಕ್ಕಿದ್ರ ಬಾ ನಾವ್ ಒಯ್ದಿಲ್ಲಂದು ಮನ್ಯಾಗ ಹೋಗಿ ನಡು ಗ್ವಾಡೆ ಆಚೆ ಕಡೆ ಅಣ್ಣ ಈಚೆ ಕಡೆ ತಮ್ಮ ಹೆಂಡತಿ ಮುಂದೆ ಹೇಳ್ತಿದ್ದ, ನಾ ಇಂಥ ಹೊಲದಂದು ಬರಾಕತ್ತೀನಿ, ಎಷ್ಟು ಸಮಯ ಆಗಿತ್ತು, ಹಿಂಗ ಮಿಂಚಿತ್ತು, ಅಲ್ಲೊಂದು ಬಂಗಾರ ನಾಣ್ಯ ತುಂಬಿದ ಹಂಡೆ ಇತ್ತು, ನಾ ಬರ್ತಾನಂತದು, ನೀನಾಗೆ ಬರಕ್ಕಿದ್ರ ಬಾ ಅಂತ ಹೇಳಿ ಬಂದು ಬಿಟ್ನಿ ಅಂದ. ಅಣ್ಣಂದ ಎಂತ ಹುಚ್ಚದನೋ ಒಂದು ಎಂತ ಹುಚ್ಚದನ, ಬಯಸದ ಬಂದ ಭಾಗ್ಯ ಅಂತ ಹೇಳ್ತಾರ. ತಾನಾಗೆ ಬರ್ತು ನನ್ನ ಕಾಲಕ್ಕೆ ತಗೊಂಡು ಬರ್ಲಿಲ್ಲ, ಇವನಂತ ದಡ್ಡ ಯಾರದಾರ ಈ ಲೋಕದೊಳಗ ತಿಳ್ಕೊಂಡು ಪತ್ತ ಹೇಳಿದ್ಲ ಸರ್ವೆ ನಂಬರ್ ಸಹಿತ. ಇವ್ ಹಾದ್ರೆ ಹೋಗಿ ಮಿಂಚಿತ್ತು, ಹಂಡೆ ಇತ್ತು, ಹೊತ್ತ ತಲೆ ಮೇಲೆ. ಬಂಧುಗಳೇ, ಹೊರಕ್ಕಿತ್ತ ಮೊದಲು ಬಾಯಿ ತೆರೆದು ನೋಡಿದ ಕರೆ ಅದಾವೋ ಇಲ್ಲ. ನೀವು ಒಳಗೆನ ಕೈ ಹಾಕಿದನು ಕಟ್ಟ ಚೋಳ ಕಡ್ದು ಬಿಟ್ಟು ನೋಡ್ರಿ. ಅವಾಗ ಅಣ್ಣನಲ್ಲಿ ದುರ್ಬುದ್ಧಿ ಬಂತು, ನನ್ನ ತಮ್ಮ ಕೊಲ್ಲು ಸಲುವಾಗಿ ನನಗೆ ಹಿಂಗ ಮೋಸ ಮಾಡ್ಯಾನ, ಅವನೇ ಕೊಂದು ಬಿಡ್ಬೇಕಂತ ಹಂಡೆ ತಲೆ ಮೇಲೆ ಇಟ್ಟುಕೊಂಡು ಹೋಗಿ ಮಾಳಿಗೆ ಏರಿ ತಮ್ಮನ ಜಿರ್ಕಿಂಡಾಗ ದಬಾ ಸುರಿ ಬಿಟ್ಟು ರಾತ್ರಿ 12 ಗಂಟೆಕ್ಕ ಅಣ್ಣಗ ಚೋಳಾಗಿ ಕಂಡು ತಮ್ಮಗ ಬಿಸ್ಕಿಟ್ ಆಗಿ ಬೀಳ್ತಿದ್ದು, ಬಂಗಾರದ ಬಿಸ್ಕಿಟ್ ಆಗಿ. ಯಾಕ? ಅವ್ ಮಾಡಿದ ಪುಣ್ಯ ಅವನು ಉಣಿಸ್ತದ, ಅವನು ಮಾಡಿದ ಪುಣ್ಯ ಅವನು. ಅದಕ್ಕೆ ಪುಣ್ಯಾತ್ಮರೇ ಇಂಥ ಧರ್ಮದ ಕಾರ್ಯಕ್ಕ ನೋಡ್ರಿ, ಆ ಕುಸ್ತಿ ಇಟ್ಟಾರ, ರೊಕ್ಕ ಎಟ್ಟರೆ ತಗೊಳ್ರಿ. ಖರೆ ಪುಣ್ಯಾತ್ಮ ಮನುಷ್ಯ ಒಬ್ಬ ಯುವಕ, ನಾನು ಇವನಂಗ ದೇವತಾಪಾತ್ ನೋಡ್ರ, ಅವ ನೋಡಾಕ ಇಟ ಅದಾನ. ಹಂಗ ನಮ್ಮ ಮಕ್ಕಳು ಆಗಬೇಕಂತ ನೀವು ಕನಸು ಕಾಣಬೇಕ. ಯಾಕಿದನ ಈ ಕಮಿಟಿಯವರಿಗೆ ಧನ್ಯವಾದ ಹೇಳ್ಬೇಕು ನಾವು. ನಮ್ಮ ಮಕ್ಕಳು ಹಿಂಗ ಶರೀರ ಸದೃಢಾಗಿ ಉಳಿಬೇಕಿಲ್ಲ. ಹಾಲು ಕುಡಿ ಮಕ್ಕಳಾಗ್ಬೇಕು, ಅಲ್ಕೋಹಾಲು ಕುಡಿ ಮಕ್ಕಳಾಗಬಾರ್ದು. ಹಾಲು ಕುಡಿದು ಮಕ್ಕಳು ಹಂಗ ಹೋಗಿತಾವ್. ಮತ್ ಹಾಲ ಕಪ್ಸುದಿಲ್ಲ ಅಂದ್ರ ಹಂಗ ಆಡ್ಲಕ್ ಹೋಗೋದಿಲ್ಲ, ಕಪ್ಸಂಗಿಲ್ಲ. ನೀವು ಮುಂಜಾನೆ 8 ಕೇಳು ಮಕ್ಕಳಿದ್ರೆ ಏನ್ ಮಾಡೋರು ತಗೊಂಡು? ಅದಕ್ಕೆ ಬಂಧುಗಳೇ, ಕಮಿಟಿಯವ್ರು ಎಂತ ಕೆಲಸ ಮಾಡ್ಯಾರ. ಮನೆ ಕಬಡ್ಡಿದ್ ನೋಡಿದ ನಾವು. ಖರೆ ಒಂದು ಕಮಿಟಿಯವ್ರು ಏನ ಮಾಡ್ರಿ, ಪಾರದರ್ಶಕ ಮಾಡ್ರಿ. ಮುಂದಿನ ವರ್ಷ ಮತ್ತ ಅವರಾಗೆ ಬರ್ಬೇಕಾದ್ರೆ ಕಿಂಚಿತ್ತು ಕೂಡ ನಿಮ್ಮಲ್ಲಿ ನ್ಯಾಯ ತಪ್ಪಬಾರದು, ಧರ್ಮ ತಪ್ಪಬಾರದು, ವಿಶ್ವಾಸ ಇಟ್ಕೊಂಡು ಬರ್ಬೇಕು ನಮ್ಮ ಕಡೆ. ಅಂತ ಕೆಲಸ ಮಾಡಾಕತ್ತೀರಿ. ಇಲ್ಲಿ ನೆತ್ತಿ ಊಟ ಇಟ್ಟಿರಿ, ಹೊಟ್ಟಿ ಊಟ ಇಟ್ಟಿರಿ, ಮತ್ತ ದೇಹ ಸದೃಢ ಆಗೋ ಸಲಗ ಕುಸ್ತಿ ಇಟ್ಟಿರಿ, ಮತ್ತು ಪುಣ್ಯಾತ್ಮರು ಕುಸ್ತಿ ಒಲ್ಲರು ರಾಜ್ಯ ಮಹಾರಾಜರು ಪ್ರೀತಿಸ್ತಕ್ಕಂಥ ಕಬಡ್ಡಿ ಕ್ರಿಯೆಗಳಿಟ್ಟಿರಿ. ಇದಕ್ಕಿಂತ ಜಾತ್ರೆ ಇನ್ನೇನ್ ದೊಡ್ಡದು ಮಾಡೋದವ್ರು? ಕೈ ಇದ್ದವ್ರು ಚಪ್ಪಾಳಿ ಹಾಕ್ರೆ ಕಮಿಟಿಯವ್ರಿಗೆ. ನಾನು ಯಾಕೆ ಹೇಳ್ತೇನೆ, ಕಮಿಟಿ ಸುದ್ದು ಗಟ್ಟಿ ಇತ್ತೇಳಿರಿ ನೀವು, ಹಿಂಗೆಲ್ಲ ನಡಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಂಧುಗಳೇ, ಬದುಕಿನೊಳಗ ಹೇಳಿದ್ರಿಲ್ಲ, ಅವ್ ಮಾಡಿದ ಪುಣ್ಯ ಅವನು ಹುಡುಕ್ಯಾಡ್ಕೊಂತ ಬತ್ತ, ಅದಕ್ಕೆ ಹುಡುಕ್ಯಾಡ್ಕೊಂತ ಅಣ್ಣ ಮಾಡಿಲ್ಲ, ಕೊಟ್ಟಿಲ್ಲ ಅವ ಯಾರಿಗೆ, ಅವನಿಗೆ ಚೋಳ ಅದು, ಇವನಿಗೆ ಕೊಟ್ಟಿದ್ದ ಅದು ತಾನ. ಅದಕ್ಕೆ ಗೊತ್ತಿತ್ತು, ನಾ ಮಾಡಿದ ನಾನು ಉಣದೈತಿ ತಿಳ್ಕೊಂಡು ತಾನಾಗೆ ಬರಕ್ಕಿದ್ರ ಬಾ ಅಂದ. ಅದಕ್ಕೆ ನಮ್ಮಲ್ಲಿ ಏನಾಗ್ಬೇಕಂತ ಕೇಳಿದ್ರೆ ಪುಣ್ಯಾತ್ಮರೇ, ಬದುಕು ಆನಂದದ ಯಾತ್ರೆ ಇದು. ಬದುಕು ಆನಂದದ ಯಾತ್ರೆ ಇದು. ಆನಂದದ ಯಾತ್ರೆ ಆಗಬೇಕಾಗಿತ್ತಂದ್ರ ನಮ್ಮಲ್ಲಿ ಒಂದಿಷ್ಟು ಪಾತ್ರ ಚಲೋ ಇರ್ಬೇಕು, ಪಾತ್ರತ್ವ ಚಲೋ ಇರ್ಬೇಕು. ಪಾತ್ರತ್ವ ಚಲೋ ಅಂದ್ರ ಒಳ್ಳೆಯವ್ರ ಸಂಘದಾಗಿರು, ಒಳ್ಳೆಯವ್ರ ಗೆಳತನ ಮಾಡಿ, ಕೆಟ್ಟವ್ರನ್ನ ಸಂಘ ಮಾಡ್ಬೇಕು. ಕೆಟ್ಟವ್ರು ಅಂದ್ರೆ ರೀ, ಈ ಜಾಲಿ ಮರ ನೋಡಿರ್ಲೆ, ಜಾಲಿ ಮರ ರೀ, ನೆಳ್ಳು ಇರಂಗಿಲ್ಲ, ಕುಂಡ್ಲಕ್ ಜಾಗೋ ಇರಂಗಿಲ್ಲ, ಕೆಳಗ್ ಮುಳ್ಳು ಬಿದ್ದಿರ್ತಾವಿಲ್ರಿ, ಹಂಗ ಆಗ್ತೈತಿ. ಅದಕ್ಕೆ ಬಂಧುಗಳೇ, ಅಂಥವ್ರಿಂದ ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ರಿ. ಇವತ್ತು ಅಂಥವ್ರದಿಂದ ರಕ್ಷಣೆ ಮಾಡೋ ಜವಾಬ್ದಾರಿ ಬಹಳ ಆಗೈತಿ. ಯಾಕಂದ್ರೆ ಬೀದಿಗೆ ಬಂದ್ಬಿಟ್ಟಾವ ಯಾವ್ರಿ, ಕೆಂಪು ಲೈಟಿನ ಅಂಗಡಿಗಳು. ದೇವಸ್ಥಾನದಾಗ ಅಟ್ಟು ಶೃಂಗಾರ ಇರುದಿಲ್ಲ. ನಾನು ಅಂಬಾ ಮಠಕ್ಕೆ ಹೋಗಿನ್ಯ, ಒಂದಿಬ್ರು ಮಂದಿ ಸಾಧುರು ಇದ್ದೆವು. ಅಲ್ಲ ಲೈಟಿಂಗ್ ಫೀಟಿಂಗ್ ನೋಡಿ ಭಾರಿ ಮಾಡಿದ್ರು. ಇಲ್ಲೊಂದು ದೇವಸ್ಥಾನ ಇರ್ಬೇಕತ್ ಒಳಗೆ ಇಳಿದ್ವು. ಅದೇವು ಅವ್ ಮಾಲಕ್ ಓಡೇ ಬಂದಿದ್ದು, ನಿಮ್ಮದಲ್ರಿ ದೇವಸ್ಥಾನ, ನಮ್ಮದು ಬೇರೆ ನಡ್ರಿ. ಅದಕ್ಕೆ ಬಂಧುಗಳೇ, ಸದೃಢವಾಗಿ ಮಕ್ಕಳು ಬೆಳೆಸ್ರಿ, ಒಳ್ಳೆ ಶಿಕ್ಷಣ ಕೊಡ್ರಿ, ಪ್ರೀತಿದಿಂದ ಬದುಕ್ರಿ. ಯಾರ ಜೋಡಿನೂ ವಿರ್ಷೆ ಮಾಡಕ್ ಹೋಗ್ಬೇಡಿ. ಇಲ್ಲ ಅವ್ರ ಜೋಡಿನ ಮಾತಾಡಂಗಿಲ್ಲ, ಇವ್ರ ಜೋಡಿನ ಮಾತಾಡಂಗಿಲ್ಲ, ಮೂಕನ ಮಾಡಿಬಿಟ್ರೆ ಚಲೋ ಇತ್ತಲ್ಲ. ಮತ್ ಮಾತಾಡಂಗಿಲ್ಲ ಅಂದ್ರೆ ಅವ್ರು ಮಾತಾಡೋದು ಸುಮ್ಮ ಹೋಗಿ ನೀವಾಗಿರ ಹೋಗಿ ಮಾತಾಡ್ಸು. ಅಟ್ಟ ನಮಗೆ ಅವಶ್ಯಕತೆ ಬಿದ್ದತ್ತೀರಿ ಅನ್ಬೇಡ್ರಿ ನೀವು. ದೇವ್ರ ಮತ್ತೆ ನಿಮಗೆ ಮುಂದಿನ ಜನ್ಮಕ್ಕೂ ಬಾಯಿ ಕೊಡ್ಬೇಕಾಗಿತ್ತು, ನೀವಾಗಿರ ಮಾತಾಡ್ಸೋದು. ನಾವು ಮಾತಾಡಿದ್ದು ಕಪ್ಪ ಕೂತಿರಿ ಅಂದ್ರೆ ಇದಕ್ಕೆ ಮಾತು ಕೊಟ್ರೆ ಏನ್ ಮಾಡೋದು, ಮೂಕ್ ಮಾಡೋಣ ಅಂದ್ರ ನೋಡ್ಬೇಕ್ರಿ. ಅದಕ್ಕೆ ಬಂಧುಗಳೇ, ನಮ್ಮದು ವಾಣಿ, ವಾಚ, ಕಾಯ, ಮನಸ್ಸು ಇವೆಲ್ಲ ಶುದ್ಧ ಮಾಡ್ಕೊಳ್ಳೋ ಸಲುವಾಗಿ ಈ ಪುರಾಣ ಪ್ರವಚನ ಅಂತ ಇರೋ ಅಕ್ಕಿ ಬೇಳೆ ರೇಟ್ ಡಬಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ
ಯುದ್ಧದ ಕಾರಣದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾವು ಪ್ರತಿದಿನ ಲಕ್ಷಾಂತರ ಬ್ಯಾರೆಲ್ ಪೆಟ್ರೋಲ್ ತರಬೇಕು. ರೇಟ್ ಎಷ್ಟೇ ಜಾಸ್ತಿ ಆದ್ರೂ ನಾವು ತರಲೇಬೇಕು, ಬೇರೆ ದಾರಿ ಇಲ್ಲ. ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ನಾವು ಆ ಅರಬ್ ದೇಶದವನಿಗೆ ಪೆಟ್ರೋಲ್ ಕೊಡುವಂತ ನಮ್ಮ ಗಾಂಧಿ ತಾತನ ಚಿತ್ರ ಇರುವ 500 ರೂಪಾಯಿ ನೋಟ್ ಕೊಟ್ರೆ ಅವನ್ ತಗೊಳ್ಳಲ್ಲ, ಎತ್ಕೊಂಡಿ ಅಂತಾನೆ. ನಿಮ್ಮ ರೂಪಾಯಿ ನನಗೆ ಬೇಡ, ನನಗೆ ಅಮೆರಿಕದ ಡಾಲರ್ನಲ್ಲಿ ದುಡ್ಡು ಬೇಕು ಅಂತ. ಇಡೀ ಪ್ರಪಂಚದಲ್ಲಿ ನೀವು ಬೇರೆ ದೇಶದಿಂದ ಏನೇ ಖರೀದಿಸಬೇಕು ಅಂದ್ರೂ ಡಾಲರ್ನಲ್ಲೇ ದುಡ್ಡು ಕೊಡಬೇಕು. ಇದು ಅಮೆರಿಕ ಡಾಲರ್ ದಾದಾಗಿರಿ. ಹಾಗಾಗಿ ನಾವು ನಮ್ಮಲ್ಲಿರುವ ವಸ್ತುಗಳನ್ನ ಬೇರೆ ದೇಶಕ್ಕೆ ಮಾರಿ ಅವರಿಂದ ಡಾಲರ್ ಸಂಪಾದಿಸಿ ಆ ಡಾಲರ್ ಅನ್ನ ನಮ್ಮ ರಿಸರ್ವ್ ಬ್ಯಾಂಕ್ ನಲ್ಲಿ ಒಂದು ದೊಡ್ಡ ಡಬ್ಬಿಯಲ್ಲಿ ಕೂಡಿಡ್ತೀವಿ. ಆ ಡಬ್ಬಿಯ ಹೆಸರೇ ವಿದೇಶಿ ವಿನಿಮಯ ಮೀಸಲು. ಇದು ನಮ್ಮ ದೇಶದ ಸೇವಿಂಗ್ಸ್ ಅಕೌಂಟ್ ಇದ್ದ ಹಾಗೆ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮ ಸೇವಿಂಗ್ಸ್ ಡಬ್ಬಿಯಿಂದ ಕಂತೆ ಡಾಲರ್ ಅನ್ನ ನಾವು ಅರಬ್ ದೇಶಗಳಿಗೆ ಕೊಡಬೇಕಾಗಿ ಬಂದಿದೆ. ನಮ್ಮ ಸೇವಿಂಗ್ಸ್ ವೇಗವಾಗಿ ಕರಗ್ತಾ ಇದೆ. ಸರಿ, ಪೆಟ್ರೋಲ್ ಅಂದ್ರೆ ಅನಿವಾರ್ಯ, ನಾವು ತರಲೇಬೇಕು. ಆದ್ರೆ ಪ್ರಧಾನಿಯವರು ಚಿನ್ನ ತಗೋಬಿಡಿ ಅಂತ ಯಾಕೆ ಹೇಳಿದ್ರು? ನಮ್ ಕಾಸು ನಾವು ತಗೋತೀವಿ, ಸರ್ಕಾರಕ್ಕೆ ಯಾಕೆ ಕುರಿ ಅಂತ ಕೆಲವೊಂದಷ್ಟು ಜನ ಕೇಳ್ತಾ ಇದ್ದಾರೆ. ಇದರ ಹಿಂದಿನ ಲೆಕ್ಕಾಚಾರ ಬಹಳ ರೋಚಕವಾಗಿದೆ. ನಮ್ಮ ಭಾರತೀಯರಿಗೆ ಚಿನ್ನ ಅಂದ್ರೆ ಬರೀ ಅದೊಂದು ಏನೋ ಲೋಹ ಅಲ್ಲ, ಅದೊಂದು ಎಮೋಷನ್. ಮಗುವಿನ ನಾಮಕರಣದಿಂದ ಹಿಡಿದು ಮದುವೆ, ಮುಂಜಿ, ಗೃಹ ಪ್ರವೇಶ, ಕೊನೆಗೆ ಸಾಯುವಾಗ್ಲೂ ಬಾಯಿಗೆ ಚಿನ್ನದ ನೀರು ಬಿಡುವ ಸಂಪ್ರದಾಯ ನಮ್ದು. ಪ್ರಪಂಚದಲ್ಲೇ ಅತಿ ಹೆಚ್ಚು ಚಿನ್ನವನ್ನ ಇಷ್ಟಪಡುವ ಮತ್ತು ಖರೀದಿಸುವ ಜನ ಅಂದ್ರೆ ಅದು ನಾವು ಭಾರತೀಯರು. ಆದ್ರೆ ಪೆಟ್ರೋಲ್ ತರಾನೇ ನಮ್ಮ ದೇಶದಲ್ಲಿ ಚಿನ್ನದ ಗಣಿಗಳಿಲ್ಲ. ನಾವೆಲ್ಲ ಅಂಗಡಿಯಲ್ಲಿ ಕೊಳ್ಳುವ ಚಿನ್ನ ಸ್ವಿಟ್ಜರ್ಲ್ಯಾಂಡ್, ದುಬೈನಂತಹ ದೇಶಗಳಿಂದಲೇ ಬರಬೇಕು. ಅದಕ್ಕೂ ನಾವು ಅವರಿಗೆ ಡಾಲರ್ ಅನ್ನೇ ಕೊಡಬೇಕು. ಒಂದ್ ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ನಮ್ಮ ಮನೆಯಲ್ಲಿದ್ದ ಡಾಲರ್ ಎಲ್ಲ ಖರ್ಚಾಗ್ತಾ ಇದೆ. ಅದ್ರ ಜೊತೆಗೆ ನಾವೆಲ್ಲರೂ ಹೋಗಿ ಅಂಗಡಿಯಲ್ಲಿ ಲಕ್ಷ ಚಿನ್ನದ ಬಿಸ್ಕೆಟ್, ನೆಕ್ಲೆಸ್ ಅನ್ನ ಖರೀದಿಸ್ತೇವೆ. ನಾವು ಚಿನ್ನವನ್ನ ಖರೀದಿಸಿದಷ್ಟು ನಮ್ಮ ಸರ್ಕಾರಕ್ಕೆ ಆ ಚಿನ್ನವನ್ನ ಹೊರದೇಶದಿಂದ ತರಿಸಲು ಆ ಡಬ್ಬಿಯಲ್ಲಿದ್ದ ಉಳಿದ ಡಾಲರ್ಗಳನ್ನ ಅವರಿಗೆ ಕೊಡಬೇಕಾಗುತ್ತೆ. ಚಿನ್ನ ಯಾಕೊಂದು ಡೆಡ್ ಇನ್ವೆಸ್ಟ್ಮೆಂಟ್, ದುಡಿದ ದುಡ್ಡು ಹೊರದೇಶದವನಿಗೆ ಲಾಭ ಮಾಡಿಕೊಟ್ಟು ನಮ್ಮ ಮನೆಯ ಲಾಕರ್ ನಲ್ಲಿ ಸುಮ್ಮನೆ ಕೂರುತ್ತೆ. ಇದು ನಮ್ಮ ದೇಶಕ್ಕೆ ಎಂತಹ ದೊಡ್ಡ ಹೊಡೆತ ಅಂದ್ರೆ, ಒಂದೆಡೆ ನಮ್ಮ ಸೇವಿಂಗ್ಸ್ ಖಾಲಿ ಆಗ್ತಾ ಇದೆ, ಇನ್ನೊಂದೆಡೆ ನಮ್ಮ ದೇಶದೊಳಗೆ ದುಡ್ಡು ಏನಾಗುತ್ತೆ ಅಂತ ಪಕ್ಕದ ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಕಡೆ ಕಿರಿದು ನೋಡಿ. ಶ್ರೀಲಂಕಾ ದಿವಾಳಿ ಆಗಲು ಅಲ್ಲಿನ ಜನ ರಸ್ತೆಗೆ ಬಂದು ಅಧ್ಯಕ್ಷರ ಅರಮನೆಗೆ ನುಗ್ಗಲು ಕಾರಣವೇನು ಗೊತ್ತಾ? ಅವರ ಬಳಿ ಆಮದು ಮಾಡಿಕೊಳ್ಳಲು ಡಾಲರ್ ಇರಲಿಲ್ಲ. ಶ್ರೀಲಂಕಾಕ್ಕೂ ಪೆಟ್ರೋಲ್, ಗ್ಯಾಸ್, ಔಷಧಿ ಹೊರಗಿನಿಂದಲೇ ಬರಬೇಕು. ಆದ್ರೆ ಅವರ ಬಳಿ ದುಡ್ಡು ಖಾಲಿಯಾಗಿತ್ತು. ಪೆಟ್ರೋಲ್ ತರಲು ದುಡ್ಡಿಲ್ಲದೆ ಗಾಡಿಗಳೆಲ್ಲ ರಸ್ತೆಯಲ್ಲಿ ನಿಂತು ಬಿಟ್ಟು, ಕರೆಂಟ್ ಉತ್ಪಾದನೆ ಮಾಡಲು ಕಲ್ಲಿದ್ದಲು ತರಲು ದುಡ್ಡಿಲ್ಲದೆ ಇಡೀ ದೇಶ ಕತ್ತಲಿನಲ್ಲಿ ಮುಳುಗ್ತು. ದಿನಸಿ ತರಲು ದುಡ್ಡಿಲ್ಲದೆ ಆಹಾರದ ಬೆಲೆ 10 ಪಟ್ಟು ಹೆಚ್ಚಾಯಿತು. ಭಾರತಕ್ಕೆ ಅಂತಹ ಪರಿಸ್ಥಿತಿ ಡಬಲ್ ಆಗುತ್ತೆ. ದೂರದ ಎಲ್ಲೋ 2 ದೇಶಗಳ ಜಗಳ ಆಡಿದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿರುವ ದುಡ್ಡು ಹೇಗೆ ಕರಗುತ್ತದೆ ಅಂತ ಈಗ ಅರ್ಥ ಆಯ್ತಾ? ಇದೇ ಕಾರಣಕ್ಕೆ ನಮ್ಮ ಮನೆಯ ಯಜಮಾನನ ಸ್ಥಾನದಲ್ಲಿರುವ ಪ್ರಧಾನಿ ಮೋದಿ ಅವರು ಈಗಲೇ ಎಚ್ಚೆತ್ತುಕೊಂಡಿದ್ದಾರೆ. ಈ ದೊಡ್ಡ ಗಂಡಾಂತರದಿಂದ ಪಾರಾಗಲು ಕೇವಲ ಸರ್ಕಾರ ಮಾತ್ರ ಏನು ಮಾಡಲು ಸಾಧ್ಯವಿಲ್ಲ, ನಾವು ನೀವೆಲ್ಲರೂ ಕೈ ಜೋಡಿಸಬೇಕು. ಅದಕ್ಕಾಗಿಯೇ ಪ್ರಧಾನಿ ಮೋದಿ ಅವರು 5 ಸುಲಭ ಉಪಾಯಗಳನ್ನ ಕೊಟ್ಟಿದ್ದಾರೆ. ಇವುಗಳನ್ನ ನಾವೆಲ್ಲರೂ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನು ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಒಂದು, ಪೆಟ್ರೋಲ್ ಡೀಸೆಲ್ ಉಳಿಸಿ. ನೀವು ಆಫೀಸ್ಗೆ ಹೋಗುವಾಗ ಒಬ್ಬರೇ ಒಂದು ದೊಡ್ಡ ಕಾರ್ ತಗೊಂಡು ಹೋಗುವ ಬದಲು ಬಸ್ ಅಥವಾ ಮೆಟ್ರೋ ಬಳಸಿ. ಅಥವಾ ಆಫೀಸ್ಗೆ ಹೋಗ್ಬೇಕಾದ್ರೆ ನಿಮ್ಮ ಸ್ನೇಹಿತನ ಜೊತೆ ಕಾರ್ ಪೂಲಿಂಗ್ ಮಾಡಿ. ಅಕ್ಕಪಕ್ಕದ ಗಲ್ಲಿಗೆ ಹೋಗಲು ಬೈಕ್ ತೆಗೆಯುವ ಬದಲು ನಡೆದುಕೊಂಡು ಹೋಗಿ. ನೀವು ಉಳಿಸುವ ಪ್ರತಿಯೊಂದು ಹನಿ ಪೆಟ್ರೋಲ್ ಕೂಡ ದೇಶದ ಒಂದು ಡಾಲರ್ ಅನ್ನ ಸೇವ್ ಮಾಡದಂತೆ. ನೀವು ನಿಮ್ಮ ದುಡ್ಡು ಉಳಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ಬೇಡಿ, ನೀವು ದೇಶದ ಆರ್ಥಿಕತೆಯನ್ನ ಕಾಪಾಡ್ತಾ ಇದ್ದೀರಿ ಅಂತ ಹೆಮ್ಮೆ ಪಡಿ. ಸಾಧ್ಯವಾದ ಸಮಯದಲ್ಲಿ ಇಡೀ ದೇಶದಲ್ಲಿ ಎಷ್ಟು ಕೋಟಿ ಲೀಟರ್ಗಳು ಪೆಟ್ರೋಲ್ ಉಳಿತಾಯವಾಯಿತು ಗೊತ್ತಾ? ರಸ್ತೆಯಲ್ಲಿ ಟ್ರಾಫಿಕ್ ಇರಲಿಲ್ಲ, ಗಾಳಿ ಶುದ್ಧವಾಗಿತ್ತು. ಈಗ ಪ್ರಧಾನಿಯವರು ಮತ್ತೆ ಅದೇ ಪ್ಲಾನ್ ಹೇಳಿದ್ದಾರೆ. IT ಕಂಪನಿಗಳು ಮತ್ತು ಸಾಧ್ಯವಾದರೆ ಎಲ್ಲಾ ಕಚೇರಿಗಳು, ಶಾಲಾ ಕಾಲೇಜುಗಳು ತಮ್ಮ ಉದ್ಯೋಗಿಗಳಿಗೆ, ತಮ್ಮ ಸ್ಟೂಡೆಂಟ್ಗಳಿಗೆ ವಾರದಲ್ಲಿ 2 ರಿಂದ 3 ದಿನವರೆಗೂ ಕೆಲಸ ಮಾಡಲು, ಮನೆಯಿಂದಲೇ ಕೆಲಸ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಇದರಿಂದ ಟ್ರಾಫಿಕ್ ಜಾಮ್ ಅಲ್ಲಿ ನಿಂತು ಸುಮ್ಮನೆ ಉರಿದು ಹೋಗುವ ಲಕ್ಷಾಂತರ ಲೀಟರ್ ಪೆಟ್ರೋಲ್ ಉಳಿಯುತ್ತೆ. 3ನೇದು, ಚಿನ್ನದ ಬಿಸ್ಕೆಟ್ ಬೇಡ. ಬದಲಿಗೆ ಪೇಪರ್ ಚಿನ್ನ ತಗೊಳ್ಳಿ, ಡಿಜಿಟಲ್ ಚಿನ್ನ ತಗೊಳ್ಳಿ. ನಿಮ್ಗೆ ದುಡ್ಡು ಉಳಿಸಬೇಕು, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಲೇಬೇಕು ಅಂತ ಇದ್ರೆ ಸರ್ಕಾರವೇ ಒಂದು ಅದ್ಭುತ ಯೋಜನೆ ತಂದಿದೆ. ಅದೇ ಸಾವರಿನ್ ಗೋಲ್ಡ್ ಬಾಂಡ್. ಇದು ಹೇಗಪ್ಪ ಅಂದ್ರೆ, ದುಡ್ಡು ಕೊಟ್ಟು ಚಿನ್ನದ ಬಾಂಡ್ ಅಂದ್ರೆ ಒಂದು ಸರ್ಟಿಫಿಕೇಟ್ ತಗೋತೀರಿ. ನೀವು ಎಷ್ಟು ದುಡ್ಡು ಕೊಡ್ತೀರೋ ಅಷ್ಟು ಗ್ರಾಮ್ ಚಿನ್ನ ನಿಮ್ಮ ಹೆಸರಿನಲ್ಲಿ ಪೇಪರ್ ಮೇಲೆ ರಿಜಿಸ್ಟರ್ ಆಗಿರುತ್ತೆ. ಇದರ ಲಾಭ ಏನು ಅಂದ್ರೆ, ನಾಳೆ ಚಿನ್ನದ ರೇಟ್ ಜಾಸ್ತಿ ಆದ್ರೆ ನಿಮ್ಮ ಪೇಪರ್ ಚಿನ್ನದ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಸರ್ಕಾರ ಆ ಹಣದ ಮೇಲೆ ನಿಮಗೆ ಪ್ರತಿ ವರ್ಷ 2.5% ಬಡ್ಡಿಯನ್ನು ಫ್ರೀ ಆಗಿ ಕೊಡ್ತಾರೆ. ನೀವು ಚಿನ್ನದ ಬಿಸ್ಕೆಟ್ ತಂದು ಮನೆಯಲ್ಲಿ ಇಟ್ಟಿದ್ರೆ ಅದು ಮರಿ ಹಾಕಲ್ಲ, ಬಡ್ಡಿ ಬರಲ್ಲ, ಕಳ್ಳರು ಕದಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ
ಈ ಪೇಪರ್ ಚಿನ್ನ ತಗೊಂಡ್ರೆ ಕಳ್ಳರ ಭಯವಿಲ್ಲ, ಮೇಕಿಂಗ್ ಚಾರ್ಜಸ್ ಇಲ್ಲ, ಮೇಲಾಗಿ ದೇಶದ ದುಡ್ಡು ಹೊರಗೆ ಹೋಗಲ್ಲ. ನಿಮ್ಮ ಹಣ ದೇಶದ ಅಭಿವೃದ್ಧಿಗೆ ಬಳಕೆಯಾಗ್ತದೆ. 4, ಲೋಕಲ್ ಟ್ರಿಪ್ ಮಾಡಿ, ಊರೆಲ್ಲ ಮದುವೆ ಮಾಡಿ, ಇತ್ತೀಚೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದುಬೈ, ಥೈಲ್ಯಾಂಡ್, ಮಾಲ್ಡೀವ್ಸ್, ಯುರೋಪ್ ಅಂತ ಟ್ರಿಪ್ ಹೋಗೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಅಥವಾ ಮದುವೆಯನ್ನ ಇಟಲಿಯಲ್ಲಿ, ಬಾಲಿಯಲ್ಲಿ ಮಾಡಿಕೊಳ್ಳೋದು ಟ್ರೆಂಡ್ ಆಗಿದೆ. ನಾವು ಹೀಗೆ ಮಾಡಿದಾಗ ನಮ್ಮ ದೇಶದ ಕೋಟ್ಯಾಂತರ ರೂಪಾಯಿ ಸಂಪತ್ತು ನೇರವಾಗಿ ವಿದೇಶಿ ಬ್ಯಾಂಕ್ಗಳಿಗೆ ಸೇರ್ತವೆ. ಅದಕ್ಕೆ ಪ್ರಧಾನಿಯವರು ವೆಡ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲೇ ಮದುವೆಯಾಗಿ ಅಂತಿದ್ದಾರೆ. ಮುಂದಿನ ಕೆಲವು ವರ್ಷ ಹೊರಗಡೆ ಹೋಗುವ ಬದಲು ನಮ್ಮದೇ ಕಾಶ್ಮೀರ, ಶಿಮ್ಲಾ, ಗೋವಾ ಅಥವಾ ನಮ್ಮದೇ ಕರ್ನಾಟಕದ ಮಡಿಕೇರಿ, ಚಿಕ್ಕಮಂಗ್ಳೂರು, ಹಂಪಿಗೆ ಹೋಗಿ ಬನ್ನಿ. ನಿಮ್ಮ ದುಡ್ಡು ನಮ್ಮೂರ ಟ್ಯಾಕ್ಸಿ ಡ್ರೈವರ್ಗೆ, ನಮ್ಮೂರ ಹೋಟೆಲ್ನವನಿಗೆ, ನಮ್ಮೂರ ಜನರಿಗೆ ಸೇರ್ಲಿ. ಇದರಿಂದ ನಮ್ಮವರೇ ಉದ್ಧಾರ ಆಗ್ತಾರೆ. ಇನ್ನ 5ನೇದು, ಅಡುಗೆ ಎಣ್ಣೆ ಮತ್ತು ರಸಗೊಬ್ಬರ ಕಡಿಮೆ ಮಾಡಿ. ನಾವು ಬಳಸುವ ಪಾಮ್ ಆಯಿಲ್, ಈ ಸನ್ಫ್ಲವರ್ ಆಯಿಲ್ ಇದೆಲ್ಲ ಇಂಡೋನೇಷಿಯಾ, ಮಲೇಷಿಯಾದಿಂದ ಹಡಗಿನಲ್ಲಿ ಬರ್ತವೆ. ಪ್ರತಿದಿನ ಅಡುಗೆಯಲ್ಲಿ ನಾವು ಬಳಸುವ ಎಣ್ಣೆಯನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ, BP ಶುಗರ್ ಬರಲ್ಲ ಮತ್ತು ದೇಶದ ಸಾವಿರಾರು ಕೋಟಿ ರೂಪಾಯಿ ಕೂಡ ಉಳಿತಾಯ ಆಗುತ್ತೆ. ಹಾಗೆಯೇ ರೈತರು ಹೊರದೇಶದಿಂದ ಬರುವ ರಾಸಾಯನಿಕ ಗೊಬ್ಬರ ಬಳಸುವ ಬದಲು ನಮ್ಮ ಊರಿನ ಕೊಟ್ಟಿಗೆಯ ಗೊಬ್ಬರ, ಸಾವಯವ ಕೃಷಿ ಮಾಡಿದ್ರೆ ಆಮದು ಖರ್ಚು ವಿಪರೀತವಾಗಿ ತಗ್ಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ಅರ್ಥವಾಯ್ತಾ ಲೆಕ್ಕಾಚಾರ? ದೇಶದ ಆರ್ಥಿಕತೆಯನ್ನು ಕಾಪಾಡುವುದು ಕೇವಲ ಹಣಕಾಸು ಸಚಿವರ ಅಥವಾ ಪ್ರಧಾನಿ ಮಂತ್ರಿಯ ಕೆಲಸವಲ್ಲ. ಅದರಲ್ಲಿ 140 ಕೋಟಿ ಭಾರತೀಯರ, ನಮ್ಮೆಲ್ಲರ, ನಿಮ್ಮ, ನನ್ನ ಪಾತ್ರವೂ ಇದೆ. ದೇಶ ಸೇವೆ ಅಂದ್ರೆ ಕೇವಲ ಬಾರ್ಡರ್ ನಲ್ಲಿ ಹೋಗಿ ಕೋವಿ ಹಿಡಿದು ನಿಲ್ಲುವುದಷ್ಟಕ್ಕೆ ಅಲ್ಲ. ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಸಣ್ಣ ಉಳಿತಾಯವೂ ದೇಶ ಸೇವೆ. ನಾವು ಅನಗತ್ಯವಾಗಿ ಕಾರ್ ತೆಗೆಯದಿದ್ರೆ, ನಾವು ಅನಗತ್ಯವಾಗಿ ಚಿನ್ನ, ಬಿಸ್ಕೆಟ್ ತಂದು ಬೀರುವಿನಲ್ಲಿ ಇಡದಿದ್ರೆ, ನಾವು ನಮ್ಮದೇ ಊರುಗಳಲ್ಲಿ ಪ್ರವಾಸ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕತೆ ಕಬ್ಬಿಣದಷ್ಟೇ ಗಟ್ಟಿ ಆಗ್ತದೆ. ದೇಶ ಗಟ್ಟಿಯಾದ್ರೆ ನಿಮ್ಮೆಲ್ಲರ ಬದುಕು ನೆಮ್ಮದಿಯಾಗಿರ್ತದೆ. ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗ್ತದೆ. ಬೆಲೆ ಏರಿಕೆ ನಮ್ಮನ್ನ ಕಾಡುವುದಿಲ್ಲ. ದೇಶವೇ ಮೊದಲು ಎನ್ನುವುದು ಕೇವಲ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲ, ಅಥವಾ ಬಾಯಲ್ಲಿ ಹೇಳುವ ಮಾತಾಗಬಾರ್ದು. ಅದು ನಮ್ಮ ದಿನನಿತ್ಯದ ನಿರ್ಧಾರಗಳಲ್ಲಿ ಕೂಡ, ನಮ್ಮ ಖರ್ಚು ವೆಚ್ಚಗಳಲ್ಲಿ ಕೂಡ, ನಮ್ಮ ಬದುಕಿನಲ್ಲಿ ಪ್ರತಿಫಲಿಸಬೇಕು. ನಮ್ಮ ದೇಶದ ಯಜಮಾನ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ನಡೆದುಕೊಳ್ಬೇಕಾದದ್ದು ನಮಗೆ ಬಿಟ್ಟ ವಿಚಾರ. ಬರಿಗೈಲಿ ಕಡೆಗೆ ನಡೆವರು, ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಎಲ್ಲ ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತನ್ನಕ್ಕೆ ಚಾಚ್ ಮಾಡು. ನೀವು ಆನ್ಲೈನ್ ರೀ, ಮತ್ತ ಆನ್ಲೈನ್ ದರ ಕಡೆನ ಪಟ್ಟಿ ಬೇಡ್ಬೇಕಲ್ಲ ನೀವು. ನಮ್ ಕಡೆ ಯಾಕೆ ಬೈಂದಿರಿ? ನಾನು ಹೆಂಗೆ ಮಾತಾಡ್ಕೋದ್ರು ದೋಸ್ತ, ನೀ ಶಿವಪ್ಪನ ಮಗ ಅಲ್ಲ ದೋಸ್ತ. ನಿಮ್ಮ ಅಕ್ಕನ ಮದುವೆಗೆ ರೊಕ್ಕ ಕಡಿಮೆರನ ಎಲ್ಲ ವ್ಯಾಪಾರಸ್ಥರು ಸೇರಿ ಆಮೇಲೆ ನಮ್ಗೊಂದ್ ತಿಂಗಳು ಬಿಟ್ಟು ರೊಕ್ಕ ಕೊಡತ್ತೇಳಿ ನಿನ್ನ ಉದ್ರಿ ಕೊಟ್ಟಿದ್ದು ನಾವು ಸಂತಿ ಅಲ್ಲ, ನೆನಪೈತಿ ದೋಸ್ತ? ಮತ್ ನಿಮ್ಮ ಮನ್ಯಾಗ ಹಾಸ್ಪಿಟಲ್ಕ ಆಪರೇಷನ್ ಕರಕ್ ಬೇಕಾದಾಗ ಅರ್ಧ ರೊಕ್ಕ ಎಲ್ಲ ವ್ಯಾಪಾರಸ್ಥರ ಪಟ್ಟಿಗೊಳೆ ಮಾಡಿ ಕೊಟ್ಟಿದ್ದು ಮರತಿ? ಎಲ್ಲರಿಗೂ ಒಂದು ವಿಷಯ ಹೇಳ್ತಾನು, ಯಾರ ತಪ್ಪು ತಿಳ್ಕೊಬೇಡ್ರಿ. ಊರಾಗ ಒಂದು ಯಾವ್ದ ಸಮಾಜ ಕಾರ್ಯ ಆಗ್ಬೇಕಾದ್ರು ನಾವೆಲ್ಲ ವ್ಯಾಪಾರಸ್ಥರು ಸೇರೆ ಪಟ್ಟಿ ಕೊಡ್ತೀವಿ. ಊರಾಗ ಒಂದ್ ಯಾವ್ದ ಗುಡಿ ಗುಂಡಾರ ಆಗ್ಬೇಕಾದ್ರು ಎಲ್ಲ ವ್ಯಾಪಾರಸ್ಥರು ಸೇರೆ ನಿಮ್ಗೆಲ್ಲ ಪಟ್ಟಿ ಕೊಡ್ತೀವಿ. ಮತ್ತ ಉದ್ರಿ ತನನ ನಮ್ಮ ವ್ಯಾಪಾರಸ್ಥರ ಕಡೆ ಬಂದ ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೀರಿ. ನೀವೆಲ್ಲ ರೊಕ್ಕ ಬೇಡಾಕ್ ಹೆಂಗ ಸ್ವತಃ ಮಾಡಿ ಬರ್ತೀರಿ, ಹಂಗ ನಮ್ಮ ಊರಿನ ವ್ಯಾಪಾರಸ್ಥರು ಬೆಳಿಲಿ ಅಂತೇಳಿ ನೀವೆಲ್ಲರೂ ವ್ಯಾಪಾರ ಮಾಡಕ್ಕೂ ಹಿಂಗ ಬರ್ಬೇಕು. ಅಂಗಡಿ ಬಾಡಿಗೆ ಊರಾಗ ಒಂದು ಯಾವ್ದ ಸಮಾಜ ಕಾರ್ಯ ಆಗ್ಬೇಕಾದ್ರು ನಾವೆಲ್ಲ ವ್ಯಾಪಾರಸ್ಥರು ಸೇರೆ ಪಟ್ಟಿ ಕೊಡ್ತೀವಿ. ಊರಾಗ ಒಂದ್ ಯಾವ್ದ ಗುಡಿ ಗುಂಡಾರ ಆಗ್ಬೇಕಾದ್ರು ಎಲ್ಲ ವ್ಯಾಪಾರಸ್ಥರು ಸೇರೆ ನಿಮ್ಗೆಲ್ಲ ಪಟ್ಟಿ ಕೊಡ್ತೀವಿ. ಮತ್ತ ಉದ್ರಿ ತನನ ನಮ್ಮ ವ್ಯಾಪಾರಸ್ಥರ ಕಡೆ ಬಂದ ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೀರಿ. ನೀವೆಲ್ಲ ರೊಕ್ಕ ಬೇಡಾಕ್ ಹೆಂಗ ಸ್ವತಃ ಮಾಡಿ ಬರ್ತೀರಿ, ಹಂಗ ನಮ್ಮ ಊರಿನ ವ್ಯಾಪಾರಸ್ಥರು ಬೆಳಿಲಿ ಅಂತೇಳಿ ನೀವೆಲ್ಲರೂ ವ್ಯಾಪಾರ ಮಾಡಕ್ಕೂ ಬೀದಿಗೆ ಬರ್ಬೇಕು. ಅಷ್ಟಾದ್ರೂ ಇರ್ಲಿ, ನಮ್ಮೂರಾಗ ಗಣಪತಿ ಮಹಾಪ್ರಸಾದ್ ಅಂತೀರಿ. ಇನ್ ಮುಂದ್ರೆ ಆನ್ಲೈನ್ ಶಾಪಿಂಗ್ ಬಿಟ್ಟ ನಮ್ಮಂತ ವ್ಯಾಪಾರಸ್ಥರ ಕಡೆ ವ್ಯಾಪಾರ ಮಾಡ್ರಿ. ನಮಸ್ಕಾರ. ದೋಸ್ತ, ಅವ್ರು ಹೇಳುದ ಎಷ್ಟು ಕರಿ ಐತಿ. ನಾವು ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೇವು, ಉದುರಿ ಅನ್ನ ನಮ್ಮ ಅಂಗಡಿಯವ್ರ ಕಡೆ ಬರ್ತೇವು. ಇನ್ನ ನಮ್ಮ ಊರವ್ರ ಕಡೆ ನಾವ್ ವ್ಯಾಪಾರ ಮಾಡ್ರ ಅವರು ಬೆಳಿತಾರು, ನಮ್ಮನ್ನು ಬೆಳೆಸ್ತಾರು. ಅದಕ್ಕ ನಮ್ಮ ಊರವ್ರ ಕಡೆ ನಾವ್ ವ್ಯಾಪಾರ ಮಾಡ್ರಿ, ನಮ್ಮ ಊರವ್ರ ಬೆಳೆಸ್ರಿ. ಇನ್ ಮುಂದ್ರೆ ಆನ್ಲೈನ್ ಶಾಪಿಂಗ್ ಬಿಟ್ಟ ನಮ್ಮಂತ ವ್ಯಾಪಾರಸ್ಥರ ಕಡೆ ವ್ಯಾಪಾರ ಮಾಡ್ರಿ. ನಮಸ್ಕಾರ. ದೋಸ್ತ, ಅವ್ರು ಹೇಳುದ ಎಷ್ಟು ಕರಿ ಐತಿ. ನಾವು ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೇವು, ಉದುರಿ ಅನ್ನ ನಮ್ಮ ಅಂಗಡಿಯವ್ರ ಕಡೆ ಬರ್ತೇವು.
ಇನ್ನ ನಮ್ಮ ಊರವ್ರ ಕಡೆನ ವ್ಯಾಪಾರ ಮಾಡ್ರ ಅವರು ಬೆಳಿತಾರು ನಮ್ಮನ್ನು ಬೆಳೆಸ್ತಾರು. ಅದಕ್ಕ ನಮ್ಮ ಊರವ್ರ ಕಡೆನ ವ್ಯಾಪಾರ ಮಾಡ್ರಿ, ನಮ್ಮ ಊರವ್ರ ಬೆಳೆಸ್ರಿ.